ಮತ್ತು ಬ್ಯಾಂಕಿಂಗ್. ಹಣ ಮತ್ತು ಬ್ಯಾಂಕಿಂಗ್, ಮನಿ ಅಂಡ್ ಬ್ಯಾಂಕಿಂಗ್ ಅನ್ನು ಅಧ್ಯಯನ ಮಾಡಿ. ಯಾಕಂದ್ರೆ ಹಣ ಜನ 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 ಕಾಂಚನ ಇರಲೇಬೇಕು. ಜನ ಜನ ಕಾಂಚನ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಮನಿ ಅನ್ನೋ ಒಂದು ಶಬ್ದ ಎಲ್ಲಿಂದ ಬಂದಿದೆ ಗೊತ್ತಾ ನಿಮ್ಗೆ? ಮನಿ ಮನಿ ಅನ್ನೋ ಒಂದು ಶಬ್ದ ಎಲ್ಲಿಂದ ಬಂದಿದೆ ಗೊತ್ತಾ? ಗೊತ್ತಿದೆಯಾ ಯಾರಿಗಾದ್ರು? ಯಾರು ಹೇಳ್ತೀರಿ? ಒಂದು ರೋಮನ್ನ ಬೆಟ್ಟಗಳಲ್ಲಿ ಒಂದು ಜುನೋ ದೇವಾಲಯ ಅಂತ ಬರ್ತಿತ್ತು. ರೋಮನ್ನ ಒಂದು ಜುನೋ ದೇವಾಲಯ ಅಂತ ಬರ್ತಿತ್ತು. ಈ ಜುನೋ ದೇವಾಲಯದಿಂದ ರೋಮನ್ನಲ್ಲಿ ಜುನೋ ಅನ್ನೋ ಒಂದು ಟೆಂಪಲ್ ಬರ್ತಿತ್ತು. ಈ ಜುನೋ ದೇವಾಲಯ ಅಥವಾ ಈ ಜುನೋ ಟೆಂಪಲ್ ಇಂದ ನಿಧಾನವಾಗಿ ಏನಂತ ಬಂತು? ಮನಿ ಅನ್ನೋ ಶಬ್ದ ಬಂತು. ಮನಿ ಅನ್ನೋ ಶಬ್ದ ಬಂತು ಅಂತ ಹೇಳ್ತೀವಿ. ಸೊ ಈ ಮನಿ ಅನ್ನೋ ಕಾನ್ಸೆಪ್ಟ್ ಪ್ರಾಚೀನ ಕಾನ್ಸೆಪ್ಟ್ ಅಥವಾ ರೀಸೆಂಟ್ ಕಾನ್ಸೆಪ್ಟ್? ಎಸ್, ಭಾರತದಲ್ಲಿ ಹಣ ಅಥವಾ ಮನಿ ಅನ್ನೋದು ನಮಗೆ ಮೊದಲು ಗೊತ್ತಾಗಿದ್ದು ಯಾವಾಗ ನೋಡ್ರಿ? ಪ್ರಾಚೀನ ಕಾಲದಲ್ಲಿ ಮೊದಲು ಏನ್ ಬಳಸ್ತಿದ್ರು? ಪ್ರಾಚೀನ ಕಾಲದಲ್ಲಿ ಹಣ ಅನ್ನೋದು ಗೊತ್ತಿರಲಿಲ್ಲ ಜನಕ್ಕೆ. ವಿನಿಮಯ ಪದ್ಧತಿಯನ್ನ ಬಳಸ್ತಾ ಇದ್ರು. ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅನ್ನೋದನ್ನ ಬಳಸ್ತಾ ಇದ್ರು. ಇದಕ್ಕೆ ಏನಂತ ಕರಿತೀವಿ? ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಇದನ್ನ ಕರಿತೀವಿ. ಈ ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನಾಗ್ತಿತ್ತು? ಈಗ 1 kg ಈರುಳ್ಳಿ ಕೊಟ್ರೆ 1 kg ಮೆಣಸಿನಕಾಯಿ, 1 kg ಹತ್ತಿ ಕೊಟ್ರೆ 2 kg ಗೋಧಿ ಕೊಡೋದು. ಸೊ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೆ ಏನಂತ ಕರಿತಿದ್ವಿ? ವಸ್ತು ವಿನಿಮಯ ಪದ್ಧತಿ ಅಥವಾ ಬಾರ್ಟರ್ ಪದ್ಧತಿ ಅಂತ ಹೇಳಿ ಕರಿತಾ ಇದ್ವಿ. ಬಾರ್ಟರ್ ಪದ್ಧತಿ ಅಂತೇಳಿ ಕರಿತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಬಾರ್ಟರ್ ಪದ್ಧತಿ ಅಂತಂದ್ರೆ ಏನು? ವಸ್ತುಗಳ ವಿನಿಮಯ ಮಾಡುವಂತಹ ಪದ್ಧತಿಯನ್ನೇ ನಾವೇನಂತ ಕರಿತೀವಿ? ಮೊದಲೆಲ್ಲ ಹಿಂಗೆ ನಡೀತಿತ್ತು, ರೈಟ್? ಮೊದಲೆಲ್ಲ ಹಿಂಗೆ ನಡೀತಿತ್ತು. ಅದಾದ್ಮೇಲೆ ನಿಧಾನಕ್ಕೆ ಏನ್ ಅನ್ನಿಸ್ತು ಜನರಿಗೆ? ಒಂದರಿಂದ ಒಂದನ್ನ ಖರೀದಿ ಮಾಡೋ ಬದಲು ಒಂದೇನಾದ್ರೂ ಮಾಧ್ಯಮದ ಮೂಲಕ ವಿನಿಮಯ ಮಾಡಬೇಕು. ಒಂದ್ಯಾವ್ದಾದ್ರೂ ಮಾಧ್ಯಮದ ಮೂಲಕ ವಿನಿಮಯ ಮಾಡಬೇಕು ಅಂತೇಳಿ ಅನ್ನಿಸ್ತು ಜನರಿಗೆ. ಏನಾಯ್ತು? ವಿನಿಮಯ ಮಾಧ್ಯಮ ಇರಬೇಕು, ಮೀಡಿಯಂ ಆಫ್ ಎಕ್ಸ್ಚೇಂಜ್ ಇರಬೇಕು. ಎಕ್ಸ್ಚೇಂಜ್ ಇರ್ಬೇಕಂತೇಳಿ ಜನರಿಗೆ ಅನಿಸ್ಲಿಕ್ಕೆ ಶುರುವಾಯಿತು. ಓಕೆ, ಈ ವಿನಿಮಯ ಮಾಧ್ಯಮವಾಗಿ ಡೆವಲಪ್ ಆಗಿದ್ದೆ ನಾಣ್ಯಗಳು. ಕ್ಲಿಯರ್ ಇದೆಯಾ? ನಾಣ್ಯಗಳು ಅಂತ ಕರಿತೀವಿ. ಈ ನಾಣ್ಯಗಳು ಏನು? ಎಂತಹ ಇವು? ಕಾಯಿನ್ಸ್ ಅಂತ ಕರಿತೀವಿ. ಹೆಚ್ಚಾಗಿ ಆರಂಭದಲ್ಲಿ ಈ ಕಾಯಿನ್ಸ್ ಬ್ಲಾಕ್ ಸ್ಲೈಡ್ ಬರ್ಕೊಳ್ಬೇಕು. ವಸ್ತು ವಿನಿಮಯ ಪದ್ಧತಿಯಲ್ಲಿ ಅಂತಂದ್ರೆ ಕಮೋಡಿಟಿ ಮನಿ ಅಂತ ಕರಿತೀವಿ ನಾವು. ಒಂದು ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತುವನ್ನ ತಗೊಳ್ಳೋ ಪದ್ಧತಿ ಇತ್ತು. ಈಗ ನಿಮ್ಗೆ ಏನ್ ಬೇಕು? ನಿಮ್ಗೆ ಇವಾಗ ಹೋಗಿ ಪಾರ್ಲೇಜಿ ಬಿಸ್ಕಿಟ್ ಬೇಕು ಅನ್ಕೊಳ್ರಿ. ಪಾರ್ಲೇಜಿ ಬಿಸ್ಕಿಟ್ ನಿಮ್ಗೆ ಬೇಕು, ಆದ್ರೆ ನಿಮ್ಮ ಹತ್ರ ಏನಿದೆ? 1/4 ಲೀಟರ್ ಹಾಲಿದೆ. 1/4 ಲೀಟರ್ ಹಾಲು ಕೊಟ್ಟು ಪಾರ್ಲೇಜಿ ಬಿಸ್ಕಿಟ್ ತಗೊಳ್ಳೋದು, ಇದು ವಸ್ತು ವಿನಿಮಯ ಪದ್ಧತಿ. ಓಕೆ, ಇಲ್ಲಿ ನೋಡ್ರಿ, ನಾಣ್ಯ ಅನ್ನೋದು ಸುಮಾರು ಕ್ರಿಸ್ತ ಪೂರ್ವ 600 ರಿಂದ 650 ಸಂದರ್ಭದಲ್ಲಿ ಪರಿಚಯ ಆಗಿದೆ. ಭಾರತದ ಮೊದಲ ನಾಣ್ಯಗಳು ಯಾವುವು ಅಂತ ಕರಿತೀವಿ? ತೊಕ್ಕೆ ಗುರುತಿನ ನಾಣ್ಯಗಳು ಅಂತ ಇತಿಹಾಸದಲ್ಲಿ ಹೇಳಿದ್ದೀನಿ ನಾನು ನಿಮ್ಗೆ. ಪಂಚ್ ಮಾರ್ಕ್ಡ್ ಕಾಯಿನ್ಸ್.
ಓಕೆ, ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಮಹಾಜನಪದಗಳ ಕಾಲದಲ್ಲಿ ಇದು ಆರಂಭವಾಯಿತು. ಆದ್ರೆ ಈ ನಾಣ್ಯಗಳು ಎಂತವು? ಅಂತರ್ಗತ ಅಥವಾ ಆಂತರಿಕ ಮೌಲ್ಯವನ್ನ ಹೊಂದಿರ್ತಿದ್ವು. ಅಂತರ್ಗತ ಅಥವಾ ಆಂತರಿಕ ಮೌಲ್ಯ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನು ಹೊಂದಿರ್ತಿದ್ವು. ಅಂತಂದ್ರೆ ಏನು? ಅಂದ್ರೆ ಈ ನಾಣ್ಯದ ಲೋಹದ ಮೌಲ್ಯ ಇತ್ತು. ವ್ಯಾಲ್ಯೂ ಆಫ್ ಅ ಮೆಟಲ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಈಗ ಚಿನ್ನದ ನಾಣ್ಯ ಅಂತಂದ್ರೆ ಅದಕ್ಕೊಂದು ಬೇರೆ ವ್ಯಾಲ್ಯೂ, ಬೆಳ್ಳಿಯ ನಾಣ್ಯ ಅಂತಂದ್ರೆ ಏನು, ಅದಕ್ಕೊಂದು ಬೇರೆ ವ್ಯಾಲ್ಯೂ. ಎಸ್ ಸರ್, ಅರ್ಥ ಆಗ್ತಿದ್ಯಾ? ಇದಕ್ಕೆ ನಾವೇನಂತ ಕರಿತೀವಿ? ಕಮಾಡಿಟಿ ಮನಿ ಅಂತ ಹೇಳಿ ಕೂಡ ಕರಿತೀವಿ ನಾವು. ಕಮಾಡಿಟಿ ಮನಿ ಅಂತಂದ್ರೆ ಏನು? ಆ ಲೋಹದ ವ್ಯಾಲ್ಯೂ, ಚಿನ್ನದ ನಾಣ್ಯ ಇದ್ರೆ ಅದಕ್ಕೆ ಜಾಸ್ತಿ ವ್ಯಾಲ್ಯೂ, ಬೆಳ್ಳಿ ಯಾಕಂದ್ರೆ ಆ ನಾಣ್ಯಕ್ಕೆ ವ್ಯಾಲ್ಯೂ ಅಲ್ಲ, ಅದು ನಾಣ್ಯ ಇರ್ತಕ್ಕಂತ ಒಂದು ಲೋಹಕ್ಕೆ ವ್ಯಾಲ್ಯೂ ಇರ್ತಿತ್ತು ಹೆಚ್ಚಾಗಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇದಾದ್ಮೇಲೆ ನಿಧಾನವಾಗಿ ಏನ್ ಶುರುವಾಯಿತು? ರಿಪ್ರೆಸೆಂಟೇಟಿವ್ ಇಂದ ಶುರುವಾಯಿತು. ಈ ಕಮೋಡಿಟಿ ಮನಿ ಇದ್ದಿದ್ದು ನಿಧಾನವಾಗಿ ಏನಾಯ್ತು? ರಿಪ್ರೆಸೆಂಟೇಟಿವ್ ಮನಿ ಅಥವಾ ಟೋಕನ್ ಕರೆನ್ಸಿ ಸಿಸ್ಟಮ್ ಶುರುವಾಯಿತು. ಅಂದ್ರೆ ಏನು? ಇಲ್ಲಿ ನಿಜವಾಗಿಯೂ ನಾಣ್ಯಕ್ಕೆ ವ್ಯಾಲ್ಯೂ ಇಲ್ಲ, ಆದ್ರೆ ಅಲ್ಲಿರ್ತಕ್ಕಂತಹ ರಿಪ್ರೆಸೆಂಟೇಷನ್ಗೆ ವ್ಯಾಲ್ಯೂ. ರೈಟ್? ಪ್ರಾತಿನಿಧಿಕ ಹಣ ಅಥವಾ ಟೋಕನ್ ಕರೆನ್ಸಿ ಕನ್ನಡದಲ್ಲಿ ಏನಂತ ಕರಿತೀವಿ? ಟೋಕನ್ ಕರೆನ್ಸಿ ಕನ್ನಡದಲ್ಲಿ ಏನಂತ ಕರಿತೀವಿ? ಏನಂತ ಕರಿತೀವಿ? ಠೇವಣಿ ಅಲ್ಲೋ, ಟೋಕನ್ ಅಲ್ಲ. ಟೋಕನ್ ಕರೆನ್ಸಿಗೆ ಟೋಕನ್ ಕರೆನ್ಸಿ ಅಂತ ಬರ್ಕೊಳ್ರಿ. ಈ ಟೋಕನ್ ಕರೆನ್ಸಿಯನ್ನ ಮೊದಲ ಬಾರಿಗೆ ಆರಂಭ ಮಾಡಿದವರು ಯಾರು? ಮೊದಲ ಬಾರಿಗೆ ಈ ಟೋಕನ್ ಕರೆನ್ಸಿ ಅಥವಾ ರಿಪ್ರೆಸೆಂಟೇಟಿವ್ ಮನಿ ಶುರು ಮಾಡಿದವರು ಯಾರು? ಎಸ್, ಕೇಳಿದೀನಿ ನಿಮಗೆ. ಯಾರು ಹೇಳ್ರಿ? ಕಾಗದದ ಹಣ ಅಂತ ಕರಿತೀವಿ. ಕಾಗದದ ಹಣ ಅಥವಾ ಬೇರೆ ರೀತಿಯ ಹಣ. ಎಸ್, ಮೊದಲ ಬಾರಿಗೆ ಪರಿಚಯಿಸಿದ್ದು ರೋಮನ್ನ ಸರ್ವಿಯಸ್ ಮನೆತನ. ನಂತರದಲ್ಲಿ ಕುಬ್ಲಾಯ್ ಖಾನ್ ಅಂತ ಹೇಳಿ. ಕುಬ್ಲಾಯ್ ಖಾನ್. ಭಾರತದಲ್ಲಿ ಪರಿಚಯಿಸಿದವರು ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ನೋಡ್ರಿ, ಇಲ್ಲಿ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ ಅಥವಾ ಬಾಹ್ಯ ಮೌಲ್ಯ ಇರುತ್ತೆ, ಆದ್ರೆ ಆಂತರಿಕ ಮೌಲ್ಯ ಇರೋದಿಲ್ಲ. ಈಗೇನು ನಾವು ಪ್ರಸ್ತುತ ₹100 ನೋಟ್ ಇದೆ ಅನ್ಕೊಳ್ರಿ, ನನ್ನ ಹತ್ರ ಇಲ್ಲ, ಒಂದು ₹100 ನೋಟ್ ಇದೆ ಅನ್ಕೊಳ್ರಿ ಸರ್, ನಾನು ನಿಮ್ಗೊಂದು ತೋರಿಸ್ತೇನೆ. ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತೇಳಿ ಹೇಳ್ತೇನೆ. ಇಲ್ಲಿ ನೋಡ್ರಿ, ₹2,000 ನೋಟ್ ಇದೆ. ಈ ₹2,000 ನೋಟು ಇದೊಂದು ಪೇಪರ್, ಹೌದಾ? ಇಟ್ ಈಸ್ ಜಸ್ಟ್ ಅ ಪೇಪರ್. ಇದು ಕಾಗದ. ಇದೊಂದು ಇದಕ್ಕೆ ಏನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ, ಇದಕ್ಕೆ ಆಂತರಿಕ ಮೌಲ್ಯ ಇಲ್ಲ, ಯಾಕಂದ್ರೆ ಈ ನೋಟಿಗೆ ಏನು ವ್ಯಾಲ್ಯೂ ಇಲ್ಲ. ಆದ್ರೆ ಬಾಹ್ಯ ಮೌಲ್ಯ ಇದೆ, ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಇದೆ. ಎದಕ್ಕಂದ್ರೆ ಇಲ್ಲಿ ಬರ್ದಿರ್ತಾನೆ, ಇದರಲ್ಲಿ ಏನಂತೇಳಿ RBI ಗವರ್ನರ್ ಸಹಿ ಹಾಕಿರ್ತಾನೆ. RBI ಗವರ್ನರ್ ಏನಾಕಿರ್ತಾನೆ? ಸಹಿ ಹಾಕಿರ್ತಾನೆ. ಐ ಪ್ರಾಮಿಸ್ ದ ಬಿಯರರ್ ಆಫ್ ದಿಸ್ ನೋಟ್ ದ ಸಮ್ ಆಫ್ ₹2,000 ಅಂತ.
ಈ ಒಂದು ನೋಟನ್ನ ಹೊಂದಿದವರಿಗೆ ನಾನು ಎಷ್ಟು ರೂಪಾಯಿ 2,000 ರೂಪಾಯಿಯನ್ನ ನಾನು ಖಾತರಿ ಕೊಡ್ತೀನಿ ಅಂತೇಳಿ ಖಾತರಿ ಹಾಕಿದ್ರೆ ಅಷ್ಟೇ. ಅದೇ ನಾಳೆ ನಮ್ಮ RBI ಏನಾದ್ರೂ ಮುಳುಗ್ ಹೋಯ್ತು ಅನ್ಕೊಳ್ರಿ, RBI ಏನಾದ್ರೂ ಮುಳುಗ್ ಹೋಯ್ತು ಅನ್ಕೊಳ್ರಿ, ಅಥವಾ ಹಣದ ಮೌಲ್ಯ ತೀರಾ ಕಡಿಮೆ ಆಯ್ತು, ಈ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದೆ ಗೊತ್ತಾ, ನಾಗಾಲೋಟದ ದುಬ್ಬರ, ಹಂಗೆಲ್ಲ ಆದಾಗ ಈ ನೋಟ್ ಏನೇ ಯೂಸು? ಆಂತರಿಕ ಮೌಲ್ಯ ಯಾಕಿಲ್ಲ? ಈಗ ಬಂಗಾರದ ನಾಣ್ಯಕ್ಕೆ ಆಂತರಿಕ ಮೌಲ್ಯ ಇರುತ್ತೆ, ಯಾಕಂದ್ರೆ ಆ ಲೋಹಕ್ಕೆ ವ್ಯಾಲ್ಯೂ ಇದೆ. ಬಟ್ RBI ಇಲ್ಲ, RBI ಮುಚ್ಚಿ ಹೊಡ್ತು, ಅಂದಾಗಿ ಈ ನೋಟಿಗೆ ವ್ಯಾಲ್ಯೂ ಎಷ್ಟು? ಈ ನೋಟನ್ನ ಹಿಂಗ 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 ರೌಂಡ್ ತಿರುಗಿಸಿ ಶೇಂಗಾ ಹಾಕೊಂಡು ತಿನ್ಬಹುದು. ಏನ್ ಮಾಡ್ಬೋದು? ಹಿಂಗ ನೋಟ್ ಐತೆ ಅಂತ ತಿಳ್ಕೊಳ್ರಿ, ಹಿಂಗ ತಿರುಗಿಸಿ ಹಿಂಗೆ ಶೇಂಗಾ ಹಾಕೊಂಡು ತಿನ್ಬೋದು 2,000 ರೂಪಾಯಿ. ಯಾಕಂದ್ರೆ ವ್ಯಾಲ್ಯೂನೇ ಇರೋದಿಲ್ಲ, ಯಾಕಂದ್ರೆ ಅದಕ್ಕೆ ಏನೋ ಆಂತರಿಕ ಮೌಲ್ಯ ಇಲ್ಲ, ಕೇವಲ ಬಾಹ್ಯ ಮೌಲ್ಯ ಮಾತ್ರ ಐತಿ. ಏನಾರ ಹಾಕೊಂಡು ತಿನ್ನು, ರೈಟ್? ಸೊ ಹಣ ಅಂದ್ರೆ ಏನು? ಹಣ ಎಂದರೆ ವಿನಿಮಯ ಮಾಧ್ಯಮವಾಗಿ ಬಳಸುವ ಯಾವುದೇ ವಸ್ತು, ಅದು ನಾಣ್ಯಗಳಾಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು. ಮನಿ ಈಸ್ ಎನಿ ಐಟಮ್ which can be used as a medium of exchange. ರೈಟ್? ಹಣಕ್ಕೂ ಸಾಕಷ್ಟು ವ್ಯಾಖ್ಯಾನಗಳಿವೆ. ವಾಕರ್ ಅವರು ಏನಂತ ಹೇಳ್ತಾರೆ, ಹಣವು ಏನನ್ನು ಮಾಡುತ್ತದೆಯೋ ಅದೆಲ್ಲವೂ ಹಣವಾಗಿದೆ ಅಂತ ಹೇಳಿದ್ರೆ, ಕ್ರೌಥರ್ ಅವರು ಹಣ ಒಪ್ಪಿಕೊಂಡಿರುವ ಎಲ್ಲ ಮಾಧ್ಯಮವಾಗಿದೆ ಅಥವಾ ವಿನಿಮಯ ಮಾಧ್ಯಮವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಹಣದ ವಿಧಗಳು ಯಾವ್ಯಾವು? ಟೈಪ್ಸ್ ಆಫ್ ಮನಿ. ಒಂದನೇದು ವಾಸ್ತವಿಕ ಹಣ. ಮೊದಲನೇದು ಯಾವುದು? ವಾಸ್ತವಿಕ ಹಣ ಅಥವಾ ರಿಯಲ್ ಕರೆನ್ಸಿ ಅಂತ ಹೇಳಿ ಕರಿತೀವಿ. ವಾಸ್ತವಿಕ ಹಣ ಅಥವಾ ರಿಯಲ್ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಓಕೆ, ಇದರ ಅರ್ಥ ಏನು? ರೈಟ್, ಇದರ ಅರ್ಥ ಏನು? ಯಾವ ನೈಜವಾಗಿ ರಿಯಲ್ ಕರೆನ್ಸಿ. ಎರಡನೇದ್ದು ಸರಕು ಹಣ ಅಥವಾ ಪ್ರತಿನಿಧಿ ಹಣ, ಕಾಮೋಡಿಟಿ ಮನಿ ಅಥವಾ ರಿಪ್ರೆಸೆಂಟೇಟಿವ್ ಮನಿ. ಈ ನೋಟು ಗೀಟು ಇವೆಲ್ಲ ಏನು? ರಿಪ್ರೆಸೆಂಟೇಟಿವ್ ಮನಿ. ಇದು ಬಹಳ ಇಂಪಾರ್ಟೆಂಟ್. ಮೂರನೇದ್ದು ಸಾಲದ ಹಣ, ಅಂದ್ರೆ ನಿಮ್ಮ ಮತ್ತೊಬ್ಬರಿಂದ ಸಿಗುವಂತ ಸಾಲ, ಕ್ರೆಡಿಟ್ ಮನಿ ಅಂತ ಹೇಳ್ಬೋದು. ಯಾರಾದ್ರ ಹತ್ರ ಇಸ್ಕೊಂಡಿರ್ತಾರಲ್ಲ, ಇವೆಲ್ಲ ಬೇರೆ ಬೇರೆ ರೀತಿ ಕ್ರೆಡಿಟ್ ಇರುತ್ತದು. ಅಂದ್ರೆ ಏನು? ಈಗ ಯಾವ್ದಾದ್ರು ಒಂದು ಅಂಗಡಿ ಹತ್ರ ನೀವು ತಗೊಂಡಿರ್ತಿರೋದು, ನೀವು ಹಣ ಪಾವತಿ ಮಾಡಿರೋದಿಲ್ಲ, ಅವರು ಹಣ ಪಾವತಿ ಮಾಡಿರೋದಿಲ್ಲ, ಆದ್ರೆ ಅದ್ರ ಲೆಕ್ಕ ಹೆಂಗ್ ಬರ್ದಿರ್ತಾರ ಅವರು? ಹಣದ ರೂಪದಲ್ಲೇ ಬರ್ದಿರ್ತಾರ. ನೀವು ಅಂಗಡಿಗೆ ಹೋಗಿ 2 ಟೂತ್ ಬ್ರಷ್ ತಗೊಂಡ್ರೆ 100 ರೂಪಾಯಿ. ನೀವು ತಗೊಂಡಿರೋದೇನದು? ಸಾಲ. ಅದು ಹಣದ ರೂಪದಲ್ಲೇ ಇರುತ್ತದೆ, ಹಣದ ರೂಪದಲ್ಲೇ ಇರುತ್ತೆ. ಓಕೆ, ಅರ್ಥ ಆದ್ವಾ? ಪ್ರಮುಖವಾದ ವಿಧಗಳು ಇವು ಮೊದಲಿಂದಿದು. ಆಧುನಿಕ ವಿಧಗಳು ಯಾವ್ದು ಅನ್ನೋದನ್ನ ಹೇಳ್ತೀನಿ, ಇದನ್ನ ಬರ್ಕೊಳ್ರಿ. ಆಧುನಿಕ ವಿಧಗಳು ಅಂತ ನೋಡಿದಾಗ, ಆಧುನಿಕ ಪ್ರಸ್ತುತ ಸಮಾಜದಲ್ಲಿ ಎಷ್ಟು ವಿಧಗಳಿವೆ? ಟೈಪ್ಸ್ ಆಫ್ ಮನಿ. ಇವಾಗ್ಲೂ ಕೂಡ ಕಮೋಡಿಟಿ ಮನಿ ಯೂಸ್ ಆಗುತ್ತೆ. ಕಮೋಡಿಟಿ ಮನಿ ಅಥವಾ ಸರಕು ಹಣ ಇವು ಯೂಸ್ ಆಗುತ್ತೆ. ಸರಕು ಹಣ ಇವು ಕೂಡ ಯೂಸ್ ಆಗುತ್ತೆ. ಎಲ್ಲಿ ಯೂಸ್ ಆಗುತ್ತಪ್ಪ? ರೈಟ್, ಬಂಗಾರ. ಈಗ ಎಲ್ಲಾದ್ರೂ ಸಾಲ ಕೇಳಕ್ ಹೋದ್ರೆ ಏನ್ ಕೇಳ್ತಾರ ಅವರು? ಬಂಗಾರ. ರೈಟ್. ಯೂಶುವಲಿ ಏನು? ಬಂಗಾರ, ಬೆಳ್ಳಿ, ಗೋಲ್ಡು, ಸಿಲ್ವರ್ ರೂಪದಲ್ಲಿ ಅವ್ರು ಇಟ್ಕೊಂತಾರೆ.
ಸೊ ಇದನ್ನು ಬೇಸಿಕಲಿ ಸರಕು ಹಣ, ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ ಇದಕ್ಕೆ, ಹೀಗಾಗಿ ಇದನ್ನ ಜನ ಇಟ್ಕೊಳ್ತಾರೆ. ಓಕೆ, ಸೊ ಹೀಗಾಗಿ ಆ ದೇಶ ಈ ದೇಶ ಅಲ್ಲ, ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಬಂಗಾರ ಆ ದೇಶದ ರಿಸರ್ವ್ ಬ್ಯಾಂಕು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಆ ದೇಶದ ರಿಸರ್ವ್ ಬ್ಯಾಂಕು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಓಕೆ, ಇಲ್ಲ ಕೆಲವೊಮ್ಮೆ ವಜ್ರಗಳನ್ನು ಕೂಡ ಬಳಸ್ತಾರೆ. ಬಟ್ ನ್ಯಾಚುರಲ್ ರಿಸೋರ್ಸಸ್, ಹೆಚ್ಚಾಗಿ ಏನು ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲ. ಈ ಎರಡನೇದ್ದು ಯಾವುದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಫಿಯಟ್ ಮನಿ ಅಂತ ಕರಿತೀವಿ. ಫಿಯಟ್ ಮನಿ ಇದು ಒಂದ್ಸರ್ತಿ ಪ್ರಶ್ನೆ ಆಗಿತ್ತು, ಯಾರು ಹೇಳ್ತಾರೆ ನೋಡೋಣ. ಫಿಯಟ್ ಮನಿ ಅಂತ, ಫಿಯಟ್ ಹಣ ಯಾರು ಹೇಳ್ತಾರೆ? ಫಿಯಟ್ ಹಣ ಓಕೆ, ಏನು ಅದೇನೂ ಅಲ್ಲ. ಈ ನಮ್ಮ ನೋಟ್ಗಳೆಲ್ಲ ಫಿಯಟ್ ಹಣದಲ್ಲೇ ಬರ್ತವೆ. ಯಾರಾದ್ರೂ ಒಬ್ರು ಖಾತ್ರಿ ಕೊಟ್ಟಿರ್ತಾರೆ ತಗೊಳ್ರಿ ಏನಾಗಲ್ಲ. ಆಕ್ಚುವಲ್ ವ್ಯಾಲ್ಯೂ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಅ 0. ನೈಜ ಮೌಲ್ಯ ಅಥವಾ ಆಂತರಿಕ ಮೌಲ್ಯ ಇರೋದಿಲ್ಲ. ಆದ್ರೆ ಯಾರೋ ಒಬ್ರು ಸರ್ಕಾರದವರು ಫೇಸ್ ವ್ಯಾಲ್ಯೂ ಇರುತ್ತೆ. ಫೇಸ್ ವ್ಯಾಲ್ಯೂ ಡಿಸೈಡೆಡ್ ಬೈ ಗವರ್ಮೆಂಟ್. ಆ ಹಣದ ಮುಖಬೆಲೆಯನ್ನ ಯಾರು? ಸರ್ಕಾರ ನಿರ್ಧರಿಸಿರುತ್ತದೆ. ಈಗ ನಮ್ಮ ಒಂಥರ ಪೇಪರ್ ಕರೆನ್ಸಿ ಇದರಲ್ಲೇ ಬರ್ತದೆ. ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಪೇಪರ್ ಕರೆನ್ಸಿ. ಕಾಗದದ ಹಣದ ವಿಧಾನ ಇದು ಕೂಡ. ಕಾಗದದ ಹಣದ ವಿಧಾನ ಇದು ಫಿಯಟ್ ಮನಿ ಅಂತಂದ್ರೆ. ಓಕೆ, ಕ್ಲಿಯರ್ ಇದೆಯಾ? ನೋಡ್ರಿ, ಫಿಯಟ್ ಮನಿ ಮತ್ತು ನೋಟ್ಗಳು ಸೇಮಾ ಬೇರೆ ಬೇರೆನಾ? ಫಿಯಟ್ ಮನಿ ಬೇರೆ ಬೇರೆನಾ? ಸೇಮ್ ಅಲ್ಲ, ಬೇರೆ ಬೇರೆ. ನೆನಪಲ್ಲಿ ಇಟ್ಕೊಳ್ರಿ. ಬಾಂಡ್ಗಳು ಅವು ಇವೆಲ್ಲ ಬರ್ತಾವ ಗೊತ್ತಾ? ಬಾಂಡ್ಗಳು, ಕನ್ವರ್ಟಿಬಲ್ ಬಾಂಡು, ನಾನ್ ಕನ್ವರ್ಟಿಬಲ್ ಬಾಂಡು, ರೈಟ್? ಅವೆಲ್ಲ ಫಿಯಟ್ ಮನಿ, ರೈಟ್? ಆ ಗೌರ್ಮೆಂಟ್ ಇದಕ್ಕೆ ಗ್ಯಾರಂಟಿ ಕೊಡ್ತದೆ, ರೈಟ್? ಗೌರ್ಮೆಂಟ್ ಅದಕ್ಕೆ ಗ್ಯಾರಂಟಿ ಕೊಡ್ತದೆ ಅಷ್ಟೇ. ಮೂರನೇದು ಏನು ಬಹಳ ಇಂಪಾರ್ಟೆಂಟು, ಫಿಡ್ಯೂಷಿಯರಿ ಮನಿ ಅಂತ ಕರಿತೀವಿ. ಫಿಡ್ಯೂಷಿಯರಿ ಮನಿ. ಈ ಫಿಡ್ಯೂಷಿಯರಿ ಮನಿ ಅಂತಂದ್ರೆ ಏನು? ಓಕೆ, ರೈಟ್? ಇದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟಿರೋದಿಲ್ಲ. ಆದ್ರೆ ಯಾರು ಅದನ್ನ ಇಶ್ಯೂ ಮಾಡಿರ್ತಾರೆ ಅವರು ಗ್ಯಾರಂಟಿ ಕೊಟ್ಟಿರ್ತಾರೆ, ರೈಟ್? ಸರ್ಕಾರ ಇಶ್ಯೂ ಮಾಡಿರೋದಿಲ್ಲ. ಯಾರು ಅದನ್ನ ಯಾರು ಕೊಟ್ಟಿರ್ತಾರಲ್ಲ ಅವರು ಅದನ್ನ ಕೊಟ್ಟಿರ್ತಾರೆ, ರೈಟ್? ಫಿಡ್ಯೂಷಿಯರಿ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ಬ್ಲಾಕ್ ಮನಿ ಅಲ್ವೋ? ಈ ಚೆಕ್ ಕೊಟ್ಟಿರ್ತಾರೆ, ಡಿಡಿ ಕೊಟ್ಟಿರ್ತಾರೆ, ಚೆಕ್, ಡಿಡಿ, ಹೌದಲ್ವ? ಅವೆಲ್ಲ ಏನು? ಫಿಡ್ಯೂಷಿಯರ್, ವಿಶ್ವಾಸಾರ್ಹ ಹಣ ಅಂತ ಕರಿಬಹುದು ನಾವು. ಒಬ್ಬರು ಯಾರ್ದೋ ವಿಶ್ವಾಸದ ಮೇಲೆ ಇದನ್ನು ವಿತರಿಸಿದವರು ಭರವಸೆ ನೀಡುತ್ತಾರೆ ಅಥವಾ ವಿಶ್ವಾಸ ನೀಡುತ್ತಾರೆ. ದ ಬಿಯರರ್ guarantees to pay the face value. ಎಕ್ಸಾಂಪಲ್ ಏನು? ಚೆಕ್ಕು, ಡಿಡಿ, ಇದು ಹಣನೇ. ಚೆಕ್ಕು, ಡಿಡಿ, ಡ್ರಾಫ್ಟ್ಗಳು, ಓವರ್ ಡ್ರಾಫ್ಟು, ಬ್ಯಾಂಕ್ನವರು ಕೆಲವೊಮ್ಮೆ ನೋಟ್ ಇಶ್ಯೂ ಮಾಡಿರ್ತಾರೆ. ಬ್ಯಾಂಕ್ ನೋಟ್ಸ್ ಅಂತ ಬರ್ತಾವೆ ಬೇರೆ, ಪ್ರಾಮಿಸರಿ ನೋಟ್ಸು, ಬ್ಯಾಂಕ್ ನೋಟ್ಸು, ಇವೆಲ್ಲ ಏನು? ವಿಶ್ವಾಸಾರ್ಹ ಹಣದ ಒಂದು ಫಿಡ್ಯೂಷಿಯರಿ ಮನಿ ಅಂತೇಳಿ ಕರಿತೀವಿ. ಫಿಡ್ಯೂಷಿಯರಿ ಮನಿ.
ಓಕೆ, ಕ್ಲಿಯರ್ ಇದೆಯಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಫಿಡ್ಯೂಷಿಯರಿ ಮನಿ ಅರ್ಥ ಆಗಿದೆಯಾ? ದ ಬಿಯರರ್ ಗ್ಯಾರಂಟೀಸ್ ಟು ಪೇಸ್ ದ ಇದು ವ್ಯಾಲ್ಯೂ ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಮನಿ ಯಾವುದು ಅಂತಂದ್ರೆ ಬ್ಯಾಂಕ್ ಮನಿ. ಬ್ಯಾಂಕ್ ಮನಿ, ಬ್ಯಾಂಕ್ ಹಣ. ಬ್ಯಾಂಕ್ ಹಣ ಅಂದ್ರೆ ಏನ್, ಯಾರು ಹೇಳ್ತೀರಿ? ಬ್ಯಾಂಕ್ ಹಣ, ರೈಟ್? ಬ್ಯಾಂಕ್ ಹಣ. ಬ್ಯಾಂಕ್ ಹಣ ಅಂತಂದ್ರೆ ಇದು ಬ್ಯಾಂಕ್ ಹತ್ರ ಇರುತ್ತೆ. ಇವೇನಿದು ಬ್ಯಾಂಕ್ ಡೆಪಾಸಿಟ್ಸ್, ಬ್ಯಾಂಕ್ ನಲ್ಲಿ ಠೇವಣಿ ಇರತಕ್ಕಂತ ಹಣ. ಅದು ಆಕ್ಚುಲಿ ನಮ್ಗೆ ಕಾಣಿಸ್ತಿರ್ತದೆ ಠೇವಣಿ ಇರುವ ಹಣ. ಆಕ್ಚುಲಿ ಆದ್ರೆ ಬ್ಯಾಂಕ್ ಹತ್ರ ಇರೋದಿಲ್ಲ ಅದು. ಅವರೆಲ್ಲ ಬೇರೆದವ್ರಿಗೆ ಲೋನ್ ಕೊಟ್ಟಿರ್ತಾರೆ. ಅವರೆಲ್ಲೋ ಏನ್ ಮಾಡಿರ್ತಾರೆ, ಬೇರೆದವ್ರಿಗೆ ಲೋನ್ ಕೊಟ್ಟಿರ್ತಾರೆ. ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ, ಬ್ಯಾಂಕ್ ಮನಿ ಅಂತ ಹೇಳಿ ಕರಿತೀವಿ. ಓಕೆ, ಆಪ್ಷನಲ್ ಮನಿ ಅಂದ್ರೆ, ಆಪ್ಷನಲ್ ಮನಿ ಅಂತ ಒಂದು ಬರುತ್ತೆ. ಆಪ್ಷನಲ್ ಮನಿ ಅಂತಂದ್ರೆ ಏನು? ಆಪ್ಷನಲ್, ಆಯ್ಕೆಯ ಹಣ. ಆಪ್ಷನಲ್ ಹಣ ಅಂತಂದ್ರೆ ಏನು? ಈ ಬಿಲ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟು, ಇವನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದ್ ಸರ್ತಿ ಅವುಗಳ ಫೇಸ್ ವ್ಯಾಲ್ಯೂ ಇರೋದಿಲ್ಲ, ಆದ್ರೂ ಕೂಡ ಅವುಗಳನ್ನ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡ್ತೀವಿ. ರೈಟ್? ದ ಇನ್ಸ್ಟ್ರೂಮೆಂಟ್ಸ್ ಅಂಡ್ ನೋಟ್ಸ್ ಲೈಕ್ ದ ಬಿಲ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸ್, ಚೆಕ್ಸ್ ಆರ್ ಆಫನ್ accepted in the discharge of liabilities and obligations. ಯಾವಾಗ ನಾವು ಏನಂತ ಹೇಳ್ಬೋದು, ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟನ್ನ ಯಾವುದೋ ಒಂದಕ್ಕೆ ಖಾತ್ರಿಯಾಗಿ ಅಥವಾ ಪಾವತಿಯಾಗಿ ನಾವು ಬಳಸುತ್ತೇವೆ. ಮುಂದೆ ಹೇಳ್ತೀನಿ ಏನೇನು. ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು, ಪ್ರಾಮಿಸರಿ ನೋಟು, ಇವುಗಳನ್ನ ಏನಂತ ಕರೀತಾರೆ, ಆಯ್ಕೆಯ ಹಣ ಅಂತ ಬಿಡ್ತಾರೆ. ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜ್ ಎಲ್ಲ ಮುಂದೆ ಹೇಳ್ತೀನಿ, ಈಗ ಬೇಡ. ಈಗ ನಾ ಎಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಬರ್ಕೊಳ್ರಿ. ಮುಂದೆ ನಾನು ಬರೆಸ್ತೀನಿ, ಎಲ್ಲಾ ಬರೆಸ್ತೀನಿ, ಡೋಂಟ್ ವರಿ ಅಬೌಟ್. ನಿಮ್ಮ ಹತ್ರ ಈಗ ಯಾವುದೋ ಒಂದು ಬ್ಯಾಂಕ್ ಕಡೆ ನಿಮ್ಮ ಹತ್ರ ಸಾಲ ತಗೋಬೇಕು. ಅವಾಗ ನೀವೇನ್ ಮಾಡ್ತೀರಿ, ಒಂದು ಪ್ರಾಮಿಸರಿ ನೋಟು ಬೇರೆದವ್ರು ಕೊಟ್ಟಿರೋದವ್ರು ಕೊಟ್ಟಾಗ ಅವರು ಡಿಸ್ಕೌಂಟೆಡ್ ಮನಿ ಕೊಡ್ತಾರೆ. ಅವೆಲ್ಲ ಮುಂದೆ ದೊಡ್ಡ ಕಾನ್ಸೆಪ್ಟ್. ಈಗ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಂದೆ ಟೈಮ್ ಸಿಗಲ್ಲ. ಇದೇ ಚಾಪ್ಟರ್ ಅಲ್ಲಿ ಹೇಳ್ತೀನಿ, ಡೋಂಟ್ ವರಿ. ಆಪ್ಷನಲ್ ಮನಿ ಅಂದ್ರೆ ಎಲ್ಲರಿಗೂ ಅರ್ಥ ಆಯ್ತಾ? ರೈಟ್? ಮತ್ತೆ ಯಾವ್ದು ಉಳಿತು? ಆಪ್ಷನಲ್ ಮನಿ, ಬ್ಯಾಂಕ್ ಮನಿ, ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ. ಇನ್ನು ಇವು ಬಿಟ್ಕಾಯಿನೋ ಇವನ್ನ ಏನಂತ ಕರಿತೀವಿ ನಾವು? ಬಿಟ್ಕಾಯಿನೋ ರೈಟ್? ಪ್ಲಾಸ್ಟಿಕ್ ಮನಿ ಅಲ್ಲ, ವಿದ್ಯುನ್ಮಾನ ಹಣ ಅಂತ ಹೇಳ್ತಾರೆ. ವಿದ್ಯುನ್ಮಾನ ಹಣ, ರೈಟ್? ಎಲೆಕ್ಟ್ರಾನಿಕ್ ಮನಿ, ರೈಟ್? ಇದರಲ್ಲಿ ನಿಮಗೆ ಈ ಬಿಟ್ಕಾಯಿನ್ಗಳಾಗಿರ್ಬೋದು ಅಥವಾ ಈ ರೂಪಿ, ಮೊನ್ನೆ ಈ ರೂಪಿಯನ್ನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಇವೆಲ್ಲ ಈ ರೂಪಿ, ಬಿಟ್ಕಾಯಿನ್ ಎಲ್ಲ ಏನಿವು ವಿದ್ಯುನ್ಮಾನ ಹಣ. ಇವು ವಾಸ್ತವವಾಗಿ ಇರುವುದಿಲ್ಲ, ರಿಯಲ್ ಕರೆನ್ಸಿಯಲ್ಲಿ ಇವು. ಆದ್ರೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಮಾತ್ರ ನಮಗೆ ಕಂಡು ಬರ್ತದೆ. ಮಾಧ್ಯಮದಲ್ಲಿ ಇವಕ್ಕೇನು ಬೆಲೆ ಇರುತ್ತದೆ, ಫೇಸ್ ವ್ಯಾಲ್ಯೂ ಇರುತ್ತದೆ. ಇವೆಲ್ಲ ಏನು ಎಲೆಕ್ಟ್ರಾನಿಕ್ ಮನಿ ಅಂತ ಹೇಳಿ ಕರಿತೀವಿ. ಡಿಜಿಟಲ್ ಕರೆನ್ಸಿ ಅಂತಾನು ಕರಿಬಹುದು ಇದನ್ನ ನಾವೇನಂತ ಕರಿಬಹುದು, ಡಿಜಿಟಲ್ ಕರೆನ್ಸಿ ಅಂತ. ಓಕೆ, ಬ್ಯಾಂಕ್ ಹತ್ರ ಠೇವಣಿ ಇಟ್ಟಿದ್ರೆ ದಟ್ ಇಸ್ ಡೆಪಾಸಿಟ್ ಮನಿ ಆರ್ ಬ್ಯಾಂಕ್ ಮನಿ. ಬಿಟ್ಕಾಯಿನು, ಈ ರೂಪಿ ಇದ್ರೆ ಅದು ಆಪ್ಷನಲ್ ಮನಿ ಅಂತಂದ್ರೆ ಬಿಲ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟು, ಫಿಡ್ಯೂಷರಿ ನೋಟ್ ಅಂತಂದ್ರೆ ಚೆಕ್, ಡಿಡಿ, ಬ್ಯಾಂಕ್ ನೋಟು. ಫಿಯಾಟ್ ಮನಿ ಅಂತಂದ್ರೆ
ಏನೋ ಇದು ಒಂದು ರೀತಿಯಲ್ಲಿ ನೀವು ಬಾಂಡ್ಗಳನ್ನು ಕೊಡುವ ಏನೋ ಒಂದಾಗಿರ್ಬೋದು. ಕಮೋಡಿಟಿ ಮನಿ ಅಂತಂದ್ರೆ ಬಂಗಾರ ಬೆಳ್ಳಿ. ಇದನ್ನ ಬಿಟ್ಟರೆ ನಿಮಗೆ ಲಾಸ್ಟ್ ಅಲ್ಲಿ ಬರೋದು ಯಾವುದು? ಪೇಪರ್ ಮನಿ. ಪೇಪರ್ ಮನಿ ಅಂತ ಬರ್ತದೆ, ಕಾಗದದ ಹಣ. ಇವೆಲ್ಲ ನಿಮಗೆ ಗೊತ್ತಿದೆ, ನಮ್ಮ ರೆಗ್ಯುಲರ್ ನೋಟ್, ಕಾಗದದ ಹಣ, 100 ರೂಪಾಯಿ, 200 ರೂಪಾಯಿ ನೋಟ್ಗಳೆಲ್ಲ ಇದಾವಲ್ಲ, ಇವೆಲ್ಲ. ಸೊ ಹಣದ ವಿಧಗಳು ಎಲ್ಲರಿಗೂ ಅರ್ಥ ಆಯ್ತಾ? ಹಣದ ಎಲ್ಲರಿಗೂ ಅರ್ಥ ಆಗಿದೆಯಾ? ಪ್ಲಾಸ್ಟಿಕ್ ಮನಿ ಅಂತಂದ್ರೆ ATM ಕಾರ್ಡು, ಕ್ರೆಡಿಟ್ ಕಾರ್ಡು, ಇವಕ್ಕೆಲ್ಲ ಪ್ಲಾಸ್ಟಿಕ್ ಮನಿ ಅಂತ ಕರಿತೀವಿ. ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಏನು? ಏನು? ATM ಕಾರ್ಡು, ಕ್ರೆಡಿಟ್ ಕಾರ್ಡು, ಇವೆಲ್ಲ ಏನು? ಪ್ಲಾಸ್ಟಿಕ್ ಮನಿ. ಅಥವಾ ಯಾವ್ದಾದ್ರು ಒಂದು ಇವ್ರು ಕೊಟ್ಟಿರ್ತಾರೆ, ಕೂಪನ್ ಕೊಟ್ಟಿರ್ತಾರೆ, ಇವೆಲ್ಲ ಬೇರೆ ಬೇರೆ ಆಗುತ್ತೆ. ಓಕೆ, ಫಿಯಾಟ್ ಮನಿಗೂ ಅದಕ್ಕೆ ಏನ್ ಎಕ್ಸಾಂಪಲ್? ಫಿಯಾಟ್ ಮನಿ ಒಂಥರ ನಮ್ಮ ಕರೆನ್ಸಿ ಗಿರೆನ್ಸಿ ಎಲ್ಲ ಇರ್ತಾವ, ಬಟ್ ಏನಿದು? ರೈಟ್, ಗೌರ್ಮೆಂಟ್ ಇದ್ರಲ್ಲೇನು ಯಾವುದೇ ಗೋಲ್ಡ್ ಗೀಲ್ಡ್ ಅನ್ನ ಏನು ಇಟ್ಟಿರೋದಿಲ್ಲ. ಗೋಲ್ಡ್ ಭರವಸೆ ಇರೋದಿಲ್ಲ. ಗೋಲ್ಡ್ ನಾಟ್ ಬ್ಯಾಕ್ಡ್ ಅಪ್ ದ ಗೋಲ್ಡ್. ಪೇಪರ್ ಕರೆನ್ಸಿಗೆ ಇಟ್ಸ್ ಬ್ಯಾಕ್ಡ್ ಅಪ್ ಬೈ ಗೋಲ್ಡ್. ಫಿಯಾಟ್ ಮನಿ ನೀವು ಒಂದ್ ರೀತಿ ಅದೇ ಹೇಳದ್ನಲ್ಲ, ಕನ್ವರ್ಟಿಬಲ್ ಬಾಂಡ್ಸ್. ಫಿಯಾಟ್ ಮನಿಗೆ ಕನ್ವರ್ಟಿಬಲ್ ಬಾಂಡ್ಸ್ ಅನ್ನ ನೀವು ಎಕ್ಸಾಂಪಲ್ ಆಗಿ ನೀಡಬಹುದು. ಸರ್ಕಾರ ನೀಡಿರ್ತಕ್ಕಂಥ ಕನ್ವರ್ಟಿಬಲ್ ಬಾಂಡ್ಸ್. ಮತ್ತೆ ಕನ್ವರ್ಟಿಬಲ್ ಬಾಂಡ್ಸ್ ಅಂದ್ರೆ ಏನಂತ ಹೇಳ್ಬೇಡ್ರಿ, ಅವೆಲ್ಲ ಮುಂದೆ ಬರ್ತಾವ, ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಡೋಂಟ್ ವರಿ ಅಬೌಟ್. ಸೊ ಇನ್ನು ಹಣದ ಕಾರ್ಯಗಳು ಏನೇನು? ಫಂಕ್ಷನ್ಸ್ ಆಫ್ ಮನಿ. ಮೊದಲನೇದು ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತದ. ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ಮೀಡಿಯಂ ಆಫ್ ಎಕ್ಸ್ಚೇಂಜ್. ಶ್ರೀಕೃಷ್ಣ ಡೈಲಿ 6:30 ಇರ್ತದೆ ಕ್ಲಾಸ್. ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಕಾರ್ಯನಿರ್ವಹಿಸ್ತದ ಒಂದು. ಎರಡನೇದು ಮೌಲ್ಯದ ಅಳತೆಯನ್ನ ಮಾಡುತ್ತೆ. ಮೆಜರ್ ಆಫ್ ವ್ಯಾಲ್ಯೂ. ಯಾವ್ದ್ರದ್ದು ಎಷ್ಟು ಮೌಲ್ಯ ಇದೆ. ಒಂದು ನಾನು ಬಾಟಲ್ ತಗೋಬೇಕಂತಂದ್ರೆ 10 ರೂಪಾಯಿ, ಓ ಇದರ ಮೌಲ್ಯ ನಮ್ಗೆ ಅಳತೆ ಗೊತ್ತಾಯ್ತು. ಮೂರನೇದು ಏನ್ ಮಾಡುತ್ತೆ? ಖರೀದಿ ಶಕ್ತಿ, ಸಂಗ್ರಹದ ಮೌಲ್ಯ. ರೈಟ್. ಪರ್ಚೇಸಿಂಗ್ ಪವರ್ ಅನ್ನ, ಪವರ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ನಮ್ಗೆ ನೋಡಬಹುದು. ನನ್ನ ಹತ್ರ 100 ರೂಪಾಯಿ ಇದ್ರೆ ಓಹೋ ಏನೇನ್ ತಗೋಬಹುದು ಗೊತ್ತಾಗುತ್ತೆ. ನಾಲ್ಕನೇದ್ದು ಸಾಲದ ಮೂಲ. ಯಾರಿಗಾದ್ರೂ ಇದನ್ನ ಸಾಲ ಕೊಡ್ಲಿಕ್ಕೆ ಬಳಸಬಹುದು. ರೈಟ್, ಸೋರ್ಸ್ ಆಫ್ ಕ್ರೆಡಿಟ್. ಐದನೇ ಕೆಲಸ ಏನ್ ಮಾಡ್ತದೆ ಇದು? ಮುಂದೂಡಲ್ಪಟ್ಟ ಪಾವತಿ. ಓಕೆ, ಪಾವತಿ ಪ್ರಮಾಣ, ಅಶೂರೆನ್ಸ್ ಫಾರ್ ಫ್ಯೂಚರ್ ಪೇಮೆಂಟ್. ಮುಂದೆ ನಾವು ಯಾವತ್ತು ಪೇಮೆಂಟ್ ಮಾಡೋದನ್ನ ಈಗ ಅಶೂರೆನ್ಸ್ ಆಗಿ ಕೊಡಬಹುದು. ಸೊ ಇವೆಲ್ಲ ಕಾರಣದಿಂದ ಅಡ್ವಾನ್ಸಸ್, ಫ್ಯೂಚರ್ ಅಡ್ವಾನ್ಸಸ್ ಅಂತ ಹೇಳ್ಬೋದು. ಇದನ್ನ ಟೋಟಲ್ ಆಗಿ ಅಡ್ವಾನ್ಸಸ್ ಅಂತ ಹೇಳಿ, ನಾಳೆ ಕೊಡ್ತೀನಿ ಅನ್ನೋದಕ್ಕೆ ಇವತ್ತು ಅಡ್ವಾನ್ಸ್ ಕೊಡೋದು. ಸೊ ಏನಾದ್ರೂ ನಾವು ಹಣವನ್ನ ಬಹಳಷ್ಟು ರೀತಿಯಾಗಿ ನಾವು ಬಳಸಬಹುದು. ಇವು ಪ್ರಮುಖ ಕಾರ್ಯ. ಇನ್ನು ಹಣದ ಪೂರೈಕೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಹಣದ ಪೂರೈಕೆ ಪಕ್ಕಾ ಪ್ರಶ್ನೆ ಆಗಂತದ್ದು ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್. ಅದೇ ಬೇಗ ಇದನ್ನ ಬರ್ಕೊಳ್ರಿ. ಯಾಕಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಎಷ್ಟಿದೆ, ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಬೇಗ ಬರ್ಕೊಳ್ರಿ ಸರ್, ನೋ ಪ್ರಾಬ್ಲಮ್. ಯಾರ್ಯಾರಿಗೆ ಹಣದ ವಿಧಗಳು ಅರ್ಥ ಆಗಿದೆ ಎಲ್ಲರೂ ಏ ಅಂತ ಹಾಕ್ರಿ. ಹಣದ ವಿಧಗಳು ಅರ್ಥ ಯಾರ್ಯಾರಿಗಾಗಿದೆ ಅವ್ರು ಏ ಅಂತ ಹಾಕ್ರಿ. ಎಲ್ಲರೂ ಹಾಕ್ಬೇಕು ನೋಡೋಣ. ಎಲ್ಲರೂ ಹಾಕ್ಬೇಕಂದ ನಾನು. ಎವ್ರಿ ಒನ್.
ಪರವಾಗಿಲ್ಲ. ಇನ್ ನೆಕ್ಸ್ಟ್ ನೋಡ್ರಿ, ಹಣದ ಪೂರೈಕೆ. ಯಾಕಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದ್ರ ಗೊತ್ತಾಗಬೇಕು ಅಂತಂದ್ರೆ ನಾವು ಏನನ್ನ ಅಧ್ಯಯನ ಮಾಡಬೇಕು? ಸಪ್ಲೈ ಆಫ್ ಮನಿ. ಸಪ್ಲೈ ಆಫ್ ಮನಿ ಎಷ್ಟಿದೆ ಅನ್ನೋದನ್ನ ನೋಡ್ಬೇಕು. ಹಣದ ಪೂರೈಕೆ ಏನು? ಒಂದು ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕರ ಬಳಿಯಲ್ಲಿ ಚಲಾವಣೆಯಲ್ಲಿರುವ ಹಣದ ಸಂಗ್ರಹ. It is a total money in circulation held by the general public. ಸೊ ಇದರಲ್ಲಿ ಸಾಕಷ್ಟು ವಿಧಗಳು ಬರ್ತವೆ. ಮೊದಲನೇ ವಿಧ ಏನು? M0 ಅಂತ ಹೇಳಿ. M0 ಅಂತ ಹೇಳಿ ಮೊದಲನೇ ವಿಧ. ಓಕೆ, M0 ಏನು? M0 ಚಲಾವಣೆಯಲ್ಲಿರುವ ಒಟ್ಟು ನಗದು ಹಣ, ನಿಮ್ಮ ಹತ್ರ ಇರತಕ್ಕಂಥ ಕ್ಯಾಶ್. ರೈಟ್. RBI ಯಲ್ಲಿ ಬ್ಯಾಂಕುಗಳು ಹೊಂದಿರುವ ಠೇವಣಿ ಮತ್ತು RBI ನಲ್ಲಿರುವ ಇತರೆ ಠೇವಣಿಗಳು. ಇದನ್ನ ನಾವೇನಂತ ಕರಿತೀವಿ? M0 ಅಂತ ಹೇಳಿ ಕರಿತೀವಿ. M0 ಏನಂತ ಹೇಳಿ ಕೂಡ ಕರಿಬಹುದು? ರಿಸರ್ವ್ ಮನಿ ಅಂತ ಹೇಳಿ ಕೂಡ ಕರೀತಾರೆ. ರಿಸರ್ವ್ ಮನಿ, ಸಂರಕ್ಷಿತ ಹಣ. ಏನೇನಿದು? ಟೋಟಲ್ ಮನಿ ಇನ್ ಸರ್ಕ್ಯುಲೇಷನ್, deposits of banks with RBI and other deposits with RBI. ಒಟ್ಟು ಜನರ ಹತ್ರ ಮತ್ತು RBI ಹತ್ರ ಎಷ್ಟು ದುಡ್ಡಿದೆ ಇಷ್ಟೇ ನೋಡ್ರಿ. ರೈಟ್. ಎಷ್ಟು ಠೇವಣಿ ಇದೆ ಅಂದ್ರೆ RBI ಅಲ್ಲಿ ಇರ್ತಕ್ಕಂಥ ಠೇವಣಿ ಯಾಕೆ ಹೇಳ್ರಿ ನಮಗೆ? ರೈಟ್. ಯಾಕಂದ್ರೆ RBI ಸರ್ಕಾರಕ್ಕೂ ಸಾಲ ಕೊಟ್ಟಿರ್ತದೆ, RBI ಬೇರೆಯವರಿಗೂ ಲೋನ್ಗಳನ್ನ ಕೊಟ್ಟಿರ್ತದೆ. ಅದನ್ನೆಲ್ಲ ಕೌಂಟ್ ಮಾಡ್ಬೇಕಲ್ಲ ನಾವು, ರಿಸರ್ವ್ ಮನಿ ಅಂದ್ರೆ. ಸೊ RBI ಸಾಕಷ್ಟು ಕಡೆ ಸಾಲ ಕೊಟ್ಟಿರ್ತದೆ. ಸೊ RBI ಅಲ್ಲಿ ಎಷ್ಟು ಹಣ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. RBI ಬೇರೆಯವ್ರದ್ದು ಎಷ್ಟು ದುಡ್ಡು. ದೇರ್ ಕ್ಯಾನ್ ಬಿ ನೆಟ್ RBI loans given to the government. It can be RBI credit to the commercial sector, RBI's debit on banks, RBI's net in foreign assets, government's currency debt to the public. ಇದರೊಳಗೆ ಮತ್ತೆ ಸ್ವಲ್ಪ ನಾನ್ ಮಾನಿಟರಿ ಲಯಬಿಲಿಟೀಸ್ ಅನ್ನ ಕಳಿಬೇಕಾಗುತ್ತೆ ಅಷ್ಟೇ. ಇದೆಲ್ಲವನ್ನ ನಾವು ಸೇರಿಸಿದ್ರೆ M0 ಅಂತ ಹೇಳಿ ಕರಿತೀವಿ. ರೈಟ್. ಅರ್ಥ ಆಯ್ತಾ? M0 ಅಂದ್ರೆ ಏನು ಅಂತ ಹೇಳಿ. ಇಲ್ಲಿಯವರೆಗೂ ಯಾರ್ಯಾರಿಗೆ ಡೌಟ್ ಇದೆ ಕೈ ಹತ್ರಿ. ಆಮೇಲೆ ನೋಡ್ರಿ, ಇವತ್ತು 40% ಡಿಸ್ಕೌಂಟ್ ಇದೆ. ಸೊ ಇವತ್ತು ಮಧ್ಯರಾತ್ರಿವರೆಗೆ ಮಾತ್ರ ಇದೆ. ಸೊ ನಿಮ್ಮ ಗೆಳತಿಯರಿಗೆ SR01 ಬಳಸಿ ತಗೊಳಕ್ ಹೇಳ್ರಿ. ಮತ್ತೆ ನಾಳೆ ಸಿಗುತ್ತೆ. ಎಸ್ ಸರ್, ನಂಗೆ ಇದು ಅರ್ಥ ಆಗಿಲ್ಲ ಸರ್. ಅದು ನೋಟಿಗೆ ಆಂತರಿಕ ಮೌಲ್ಯ ಇರುವುದಿಲ್ಲ, ಆದ್ರೆ ಬಾಹ್ಯ ಮೌಲ್ಯ ಇರುತ್ತದೆ ಅಂತಂದ್ರಿ ಸರ್. ಒಂದೇ ನಿಮಿಷ ತಡ್ರಿ, ಬ್ರೇಕ್ ಆದ್ಮೇಲೆ ನಿಮ್ಗೆ ತಿಳಿಸ್ಲಾ ವಿತ್ ಎಕ್ಸಾಂಪಲ್. ಇವತ್ತಿನ ಪ್ಲಸ್ ಅಲ್ಲ, ಈಗ ಟೀ ಕುಡಿದು ಬರ್ತೀನಿ, ಬಂದ ಕೂಡಲೇ ನಿಮ್ಗೆ ತಿಳಿಸ್ತೀನಿ ಇದನ್ನ ಎಕ್ಸಾಂಪಲ್ ಆಗಿ ಲೈವ್ ಆಗಿ. M0 ಅಂದ್ರೆ ರಿಸರ್ವ್ ಮನಿನ? ಹೌದು, ರಿಸರ್ವ್ ಮನಿ ಅಂದ್ರೆ M0 ಅಂದ್ರೆ ರಿಸರ್ವ್ ಮನಿ. ಹೇಳ್ರಿ ಮೀನಾಕ್ಷಿ. ಇಲ್ಲ ಸರ್, ವಾಯ್ಸ್ ಕಟ್. ಹೇಳ್ರಿ.
ಸರಿ, ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಓಕೆ, ವಿಲ್ ಕಂಟಿನ್ಯೂ ಆಫ್ಟರ್ ಬ್ರೇಕ್. Yes, welcome back everyone. ಹಲೋ, ಸರ್ 6:30ಗೆ. ನಿನ್ನೆ ಇರ್ಲಿಲ್ಲಮ್ಮ, ಇವತ್ತು ಬೆಳಗ್ಗೆ ಇತ್ತು 11:00ವರೆಗೆ. ಸರ್ ಕ್ಲಾಸ್ ಟೈಮಿಂಗ್ಸ್ ಗೊತ್ತಾಗ್ತಿಲ್ಲ ಸರ್. ನೀವು ಡೈಲಿ ಈವ್ನಿಂಗ್ ಎಷ್ಟು ತಗೊಂತೀರಾ? ಬೆಳಗ್ಗೆ ತಗೊಂತೀರಾ? ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಏನೇ ಇದ್ರು ಹಾಕಿರ್ತೀನಿ ನಾನು. ನಿನ್ನೆದು ಒಂದೇ ಪೋಸ್ಟ್ಪೋನ್ ಮಾಡಿದ್ದು, ಅದಕ್ಕೆ ಬೆಳಗ್ಗೆ ಇದ್ರಿ ಸರ್. ಹಾ ಆಯ್ತು. ಓಕೆ. ಇಲ್ಲ 40% ಇದೆ ಅದು. ನಿಮ್ಗೆ ಹಂಗೆ 25% ತೋರಿಸುತ್ತೆ, ಬಟ್ ಮೊದಲೇ 15% ಕಟ್ ಆಗಿರ್ತದೆ ಅದು. ಹೇಳಿ. ಹೇಳಿ ಭಾಗ್ಯೇಶ್. ಅಲ್ಲ, ನೋಟಿಗೆ ಆಂತರಿಕ ಮೌಲ್ಯ ಇರುವುದಿಲ್ಲ, ಆದ್ರೆ ಭಯ ಮೌಲ್ಯ ಇರ್ತದೆ ಸರ್. ಅದು ಕಾರಣ ಏನ್ರಿ? ಅದೇ ಅರ್ಥ ಆಗ್ತಿಲ್ಲ. ಅಯ್ಯೋ, ಅದನ್ನ ಬಿಟ್ಟು ಬಂದಲ್ಲಮ್ಮ. ಒಂದು ನಿಮಿಷ ತಾಳ್ರಿ, ಬಂದೆ, ಒಂದು ನಿಮಿಷ. ಇಲ್ಲಿ ನೋಡ್ರಿ, ಈಗ ನಿಮ್ಮ ಹತ್ರ ಒಂದು ಬಂಗಾರದ 10 ಗ್ರಾಮಿಂದ ಒಂದು ಬಂಗಾರದ ಕಾಯಿನ್ ಇದೆ ಅನ್ಕೊಳ್ರಿ. 10 ಗ್ರಾಮ್ನ ಒಂದು ಬಂಗಾರದ ಕಾಯಿನ್ ಇದೆ. ಆ ಕಾಯಿನು ಎಲ್ಲೇ ಹೋದ್ರೂ ಅಷ್ಟೇ ವ್ಯಾಲ್ಯೂ ಇರುತ್ತಿಲ್ಲ ಅದು. ಯಾರು ಬರ್ಲಿ ಯಾರು ಬಿಡ್ಲಿ. ಆದ್ರೆ ಈ ನೋಟ್ ನೋಡ್ರಿ, ಎಷ್ಟು ರೂಪಾಯಿ ನೋಟ್ ಇದು? 5 ರೂಪಾಯಿ. 5 ರೂಪಾಯಿದಾ? 50 ರೂಪಾಯಿ. 50 ರೂಪಾಯಿ ನೋಟ್. ಈಗ ಈ 50 ರೂಪಾಯಿ ನೋಟು ಇಲ್ಲಿ ಬರ್ದಿದ್ದಾರೆ. ಇಲ್ಲಿ ಐ ಪ್ರಾಮಿಸ್ ಟು ಪೇ ದ ಬಿಯರರ್ ದ ಸಮ್ ಆಫ್ 50 rupees ಅಂತ. ಅದಕ್ಕೆ ಇದನ್ನ ಎಲ್ಲಾದ್ರೂ ಕೊಟ್ರೆ 50 ರೂಪಾಯಿ ಅಂತ ತಿಳ್ಕೊಂತಾರ. ಈ RBI ನೇ ಹೋಯ್ತು ಅಂತ ತಿಳ್ಕೊಳ್ರಿ. ಈ 50 ರೂಪಾಯಿ ನೋಟ್ ನೀವು ಎಲ್ಲಾದ್ರೂ ಕೊಟ್ರೆ ಇದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ? ಇದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಹೇಳ್ರಿ? ಏನು ವ್ಯಾಲ್ಯೂ ಇರಲ್ಲ ಸರ್.
ಅದೇ ಅಷ್ಟೇ ಬೇಡ, ಬೇರೆ ಯಾವ್ದಾರ ದೇಶಕ್ಕೆ ಹೋದ್ರೆ 50 ರೂಪಾಯಿ ನೋಟ್ ತಗೊಂಡ್ರೆ ತಗೋತಾರ ಅವರು? ಇಲ್ಲ ಸರ್. ಇಲ್ಲ, ತಗೊಳ್ಳೋದಿಲ್ಲ. ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು. ಯಾಕಂದ್ರೆ ಇದಕ್ಕೆ RBI ಹೋಯ್ತಂತಂದ್ರೆ ಇದನ್ನ ಹಿಂಗ್ ಮಾಡಿಸ್ಬೇಕಾಗತ್ತೆ ನಾವು. ಸಣ್ಣಗ ಮಡಚಿ ಕಿವ್ಯಾಗ ಹಿಂಗ ಹಾಕೊಳ್ಳೋದಾಗತ್ತೆ. ಯಾಕೆ ವ್ಯಾಲ್ಯೂ ಇಲ್ಲ ಹಿಂಗ. ಅರ್ಥ ಆಯ್ತಮ್ಮ? ಆಂತರಿಕ ಮೌಲ್ಯ ಏನಾದ್ರು ಇದೆಯಾ ಇದಕ್ಕೆ? ಇಲ್ಲ ಸರ್. ಬಾಹ್ಯ ಮೌಲ್ಯ ಇದೆಯಾ 50 ರೂಪಾಯಿ? ಹಾ ಸರ್. ಹೇಳ್ರಿ ಮುಂದೇನು ಸರ್? ಹಿಸ್ಟ್ರಿ ಸಂಬಂಧಪಟ್ಟ ಸರ್ ಒಂದು ಕ್ವಶನ್ ಐತಿ ಸರ್. ಹಿಸ್ಟ್ರಿ ಕ್ಲಾಸಿನ ಕೊನೆಯಲ್ಲಿ ಕೇಳಬೇಕಮ್ಮ ಸರ್. ಇವತ್ತು ಲಾಸ್ಟ್ ಇದೆ ಸರ್, ಅದಕ್ಕೆ. ಇಲ್ಲ, ಕ್ಲಾಸ್ ಮುಗಿ ಮುಂದಾಗ ಹಚ್ಚ್ರಿ. ಇಲ್ಲ, ಕ್ಲಾಸ್ ಮುಗಿ ಮುಂದೆ ಲಾಸ್ಟ್ 10 ನಿಮಿಷ ಡೌಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲ, ಅವಾಗ ಹಚ್ಚ್ರಿ. ಹಾ ಸರಿ ಸರ್. ಓಕೆ. ಇನ್ನು M1 ಅಂತೇಳಿ ಬರುತ್ತೆ. M0 ಆಯ್ತಾ? M1 M1 ಅಂದ್ರೆ ಏನು? M1 ಅಂದ್ರೆ ಏನು? ಸಾರ್ವಜನಿಕರ ಬಳಿ ಇರುವ ಹಣ ಪ್ಲಸ್ ಬ್ಯಾಂಕ್ ನಲ್ಲಿರುವ ಬೇಡಿಕೆ ಠೇವಣಿಗಳು ಮತ್ತು RBI ನಲ್ಲಿರುವ ಇತರ ಠೇವಣಿಗಳು. ಏನು? What is M1? M1 is a currency held by the public. Plus demand deposits with the bank and other deposits with RBI. ಇಲ್ಲಿ ಏನೇನು ನಿಮ್ಮ ಹತ್ರ ಇರತಕ್ಕಂತ ಎಲ್ಲ ಹಣ ಪ್ಲಸ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂದ್ರೆ ಏನು? ಡಿಮಾಂಡ್ ಡೆಪಾಸಿಟ್ ಅಂತಂದ್ರೆ ಏನು? ನಾವು ಕೇಳಿದಾಗ ಸಿಗುವ ಹಣ ಇದು. ಉದಾಹರಣೆಗೆ ಸೇವಿಂಗ್ಸ್ ಬ್ಯಾಂಕ್. ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಹಣ ನೀವು ಯಾವಾಗ ಹೋಗ್ತೀರಿ? ಅದನ್ನ ಚೆಕ್ ಮೂಲಕ ಅಥವಾ ಡಿ ಡಿ ಮೂಲಕ ನೀವು ತಗೋಬಹುದಾ? ಡಿ ಮೂಲಕ ನೀವು ತಗೋಬಹುದಾ? ಸೊ ಇದನ್ನ ಏನಂತ ಕರಿತೀವಿ ನಾವು? ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಕರಿತೀವಿ ನಾವು. ಡಿಮ್ಯಾಂಡ್ ಮಾಡಿದಾಗ ದುಡ್ಡು ನಮ್ಗೆ ಸಿಗ್ತದೆ. ಡಿಮ್ಯಾಂಡ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ದುಡ್ಡು ಸಿಗುತ್ತೆ. ಇನ್ನು M2 ಅಂದ್ರೆ ಏನು? M1 ನಲ್ಲಿರ್ತಕ್ಕಂಥ ಎಲ್ಲ ಹಣ ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಠೇವಣಿ. M1 ಪ್ಲಸ್ ಸೇವಿಂಗ್ ಡೆಪಾಸಿಟ್ಸ್ ಇನ್ ಪೋಸ್ಟ್ ಆಫೀಸ್. ಇಲ್ಲಿ ನೋಡ್ರಿ, M1 ಅಂತಂದ್ರೆ ಏನು? ಯಾವಾಗ್ಲೂ ಬಳಕೆಗೆ ಲಭ್ಯವಿರತಕ್ಕಂತ ಹಣ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ನ್ಯಾರೋ ಮನಿ. ನಾವು ಯಾವಾಗಾದ್ರೂ ಖರ್ಚು ಮಾಡಬಹುದು ಇದನ್ನ. ಸಂಕುಚಿತ ಹಣ ಅಂತೇಳಿ ಕರಿತೀವಿ ನಾವು ಅದನ್ನ. ಇದೇನಿದು? ಯಾವಾಗ ಬೇಕಾದ್ರೂ ನೀವು ಬಳಸಬಹುದು ಇದನ್ನ. M1 ಅಂದ್ರೆ ಏನು? ಸಂಕುಚಿತ ಹಣ, ನ್ಯಾರೋ ಮನಿ. ಯಾವಾಗ ಬೇಕಾದ್ರೂ ನೀವು ಇದನ್ನ ಬಳಸಬಹುದು. ರೈಟ್? ಕ್ಲಿಯರ್ ಇದೆಯಾ? ಎನಿ ಟೈಮ್ ನೀವು ಇದನ್ನ ಬಳಸಬಹುದು. ಯಾಕೆ ಇದನ್ನ ನೋಡ್ತೀವಿ ಅಂತಂದ್ರೆ, ಯಾಕೆ ಇಮಿಡಿಯೇಟ್ ಬಳಕೆಗೆ ಎಷ್ಟು ಹಣ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಇವತ್ತು ಖರ್ಚು ಮಾಡಬಹುದಾದಂತ ಒಟ್ಟು ಹಣ ಎಷ್ಟಿದೆ, ಲಿಕ್ವಿಡ್ ಕ್ಯಾಶ್ ಎಷ್ಟಿದೆ, ಜನರ ಹತ್ರ ಎಷ್ಟು ಖರ್ಚು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. M1 ಇತ್ತಂದ್ರೆ M1 ದಿಂದ ಜನರ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತೇಳಿ ಲೆಕ್ಕ. ಇದು ಜನರ ಜೇಬಿನಲ್ಲಿ ಇರ್ತಕ್ಕಂಥ ಹಣ. ಇದು ಎನಿ ಟೈಮ್ ಬಳಸಬಹುದು. ನಿನಗೆ ಇವತ್ತು ವಾಷಿಂಗ್ ಮಷಿನ್ ಬೇಕಂದ್ರೆ ವಾಷಿಂಗ್ ಮಷಿನ್ ತಗೋಬಹುದು, ಫ್ರಿಡ್ಜ್ ಬೇಕಂದ್ರೆ ಫ್ರಿಡ್ಜ್ ತಗೋಬಹುದು. ಪಟ್ ಅಂತ ಹೇಳಿ ನಿಮ್ಗೆ ಅವೈಲೇಬಲ್ ಐತಿ, ಈಗ ಇಮಿಡಿಯೇಟ್ ನನಗೆ ವಿಮಲ್ ಬೇಕು, RMD ಬೇಕು, ಪಡಾ ಬಡಿತೀನಿ, ಅವೆಲ್ಲ ತಿನ್ನಬಾರ್ದು.
ನನಗ ಬದಾಮಿ ಬೇಕು, ಗೋಡಂಬಿ ಬೇಕು, ಎಳ್ನೀರು ಬೇಕಂದ್ರೆ ಅದು ಖರ್ಚು ಮಾಡ್ರಿ. ಅರ್ಥ ಆಯ್ತಾ? ಇನ್ನು M3 ಅಂತ ಬರುತ್ತೆ. M3 ಅಂದ್ರೆ M1 ಪ್ಲಸ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವ ಎಲ್ಲ ಅವಧಿ ಅಥವಾ ವಾಯಿದೆ ಠೇವಣಿಗಳು. M1 ಜೊತೆಗೆ ಟೈಮ್ ಡೆಪಾಸಿಟ್ಸ್ ವಿತ್ ಬ್ಯಾಂಕ್ಸ್. ನೋಡ್ರಿ, ಟೈಮ್ ಡೆಪಾಸಿಟ್ಸ್ ಅಂದ್ರೆ ಏನು? ರೈಟ್, ಟೈಮ್ ಡೆಪಾಸಿಟ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಏನು ಟೈಮ್ ಡೆಪಾಸಿಟ್? ಟೈಮ್ ಡೆಪಾಸಿಟ್ಸ್ ಅಂತಂದ್ರೆ ಅವಧಿ ಠೇವಣಿಗಳಂತಂದ್ರೆ ಏನು? ನಿಮ್ಮ ಫಿಕ್ಸ್ ಡೆಪಾಸಿಟ್ಸ್ ಇರ್ತವೆ. ಫಿಕ್ಸ್ಡ್ ಡೆಪಾಸಿಟ್ ಎಫ್ಡಿ ಇರುತ್ತೆ. ಎಫ್ಡಿ ಏನು? ಫಿಕ್ಸ್ ಡೆಪಾಸಿಟ್ ಅಂದ್ರೆ ಏನು? ಎಫ್ಡಿ ಇದು ಮೆಚುರಿಟಿ ಪೀರಿಯಡ್ ಇರುತ್ತೆ. ಇದಕ್ಕೊಂದು ಮೆಚುರಿಟಿ ಪೀರಿಯಡ್, ವಾಯಿದೆ. ಈಗ ಇದನ್ನ ಇಮ್ಮಿಡಿಯೇಟ್ ತಗೊಳಕ್ಕಾಗಲ್ಲ, 3 ವರ್ಷ ಅಥವಾ ರೆಕರಿಂಗ್ ಡೆಪಾಸಿಟ್ಸ್ ಇದರಲ್ಲೇ ಬರುತ್ತೆ. ಸೊ ಈಗ ನಿಮ್ಗೆ ಇಮ್ಮಿಡಿಯೇಟ್ ಬೇಕಪ್ಪ, ಈಗ ನಿಮ್ಗೆ ಈಗ ಫ್ರಿಜ್ ತಗೋಬೇಕು ನೀವು, ಆದ್ರೆ ನಿನ್ನ ಹಣ ಎಫ್ಡಿ ನಲ್ಲಿದೆ, ಸಾಧ್ಯ ಆಗುತ್ತಾ ಇದನ್ನ ಬಳಸಲಿಕ್ಕೆ? ಸಾಧ್ಯ ಆಗುತ್ತಾ ಇದನ್ನ ಬಳಸಲಿಕ್ಕೆ? ಬಳಸಕ್ಕಾಗಲ್ಲ. ಅದಕ್ಕೆ ನೀವು ಇದರಲ್ಲಿ ಬಹಳ ಆಡ್ ಮಾಡಬಹುದು. ಈ ಶಾರ್ಟ್ ಟೈಮ್ ರಿಪರ್ಚೇಸ್ ಅಗ್ರಿಮೆಂಟ್ಸು, ಲಾರ್ಜ್ ಟೈಮ್ ಡೆಪಾಸಿಟ್ಸು ಎಲ್ಲಾದ್ರೂ ಒಂದ್ ಇದಕ್ಕೆ ಇಟ್ಟಿರ್ತೀರಿ ನೀವು. ಮೆಚುರಿಟಿ ಆದ್ಮೇಲೆ ಮಾತ್ರ ನಿಮ್ಗೆ ಸಿಗುತ್ತೆ ದುಡ್ಡು. ಇದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಬ್ರಾಡ್ ಮನಿ. ಇದು ಬಳಕೆಗೆ ಅವೈಲಬಲ್ ಇದೆ ಮನಿ, ಇದು ವಿಶಾಲ ಹಣ ಇದು. ಆದ್ರೆ ಈಗಿಲ್ಲ, ಒಂದು ಅವಧಿ ಆದ್ಮೇಲೆ ಮಾತ್ರ ಇರುತ್ತೆ. ಇನ್ನು M4 ಅಂದ್ರೆ ಏನು? ಸಿಂಪಲ್. M3 ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಎಲ್ಲ ಅವಧಿ ಅಥವಾ ವಾಯಿದೆ ಠೇವಣಿಗಳು. M3 ಪ್ಲಸ್ ಆಲ್ ಟೈಮ್ ಡೆಪಾಸಿಟ್ಸ್ ವಿತ್ ಪೋಸ್ಟ್ ಆಫೀಸ್. ಅರ್ಥ ಆಯ್ತಾ? M0 ಅಂದ್ರೆ ಸಂರಕ್ಷಿತ ಹಣ ಅಥವಾ ರಿಸರ್ವ್ ಮನಿ. M1 ಅಂದ್ರೆ ನ್ಯಾರೋ ಮನಿ, ಇವತ್ತು ನನ್ನ ಜೋಬ್ನಲ್ಲಿದೆ ಬಳಕೆಗೆ. M3 ಅಂದ್ರೆ ಇದೆ ನನ್ನ ಹತ್ರ, ಬಟ್ ಇವತ್ತಿಲ್ಲ, ಆದ್ರೆ ಇದೆ. ಇದೇ ನನ್ನ ಹತ್ರ ಇದೆ. ಸೊ ಯಾವಾಗಿದ್ರು ನೆನಪಲ್ಲಿ ಇಟ್ಕೊಳ್ರಿ, M0, M1, M2, M3, M4. M0 M1 ಗಿಂತ ಕಡಿಮೆ ಇರುತ್ತೆ, M1 M2 ಗಿಂತ ಕಡಿಮೆ ಇರುತ್ತೆ, M2 M3 ಗಿಂತ ಕಡಿಮೆ ಇರುತ್ತೆ, M3 M4 ಗಿಂತ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಇದಾದ್ಮೇಲೆ ಹೊಸದೊಂದು ಶುರು ಮಾಡಿದ್ದಾರೆ. ಹೊಸ ಅದನ್ನ ಹೇಳ್ತೀನಿ, ಬರ್ಕೊಳ್ರಿ ಅದನ್ನ. M3 ಅಂತಂದ್ರೆ M2 ಪ್ಲಸ್ M1 ಪ್ಲಸ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫಿಕ್ಸ್ಡ್ ಡೆಪಾಸಿಟ್, ಟೈಮ್ ಡೆಪಾಸಿಟ್ಗಳು. ಇವತ್ತಿಲ್ಲ ನಮ್ಮ ಹತ್ರ, ಆದ್ರೆ ಮುಂದೊಂದು ದಿವಸ ಮೆಚುರಿಟಿ ಆದ್ಮೇಲೆ ಸಿಗ್ತದೆ. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? RD ಏನು? RD ನೀವು ತುಂಬ್ತಾ ಹೋಗ್ಬೇಕು ಅದನ್ನ, ಆ ಮೆಚುರಿಟಿ ಬಂದ ಮೇಲೆ ಅಷ್ಟೇ ಬಿಡಿಸ್ಕೋಬಹುದು. M2 ಅಂದ್ರೆ ಏನಪ್ಪ? M1 ಪ್ಲಸ್ ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂಥ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ಗಳು ಅಷ್ಟೇ. M2 ಅಂದ್ರೆ M1 ಪ್ಲಸ್ ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಸೇವಿಂಗ್ಸ್.
ಒಟ್ಟು ಚಲಾವಣೆಯಲ್ಲಿರುವ ಹಣ, ಇದ್ರ ಜೊತೆಗೆ ಬ್ಯಾಂಕ್ಗಳಲ್ಲಿರುವ ಸೇವಿಂಗ್ಸ್ ಅಕೌಂಟ್ನಲ್ಲಿರ್ತಕ್ಕಂತಹ ಏನಿವು ಏನಂತ ಕರಿತೀವಿ ಇದನ್ನ ಡಿಮ್ಯಾಂಡ್ ಡೆಪಾಸಿಟ್, ಬೇಡಿಕೆ ಹಣ, ಡಿಮ್ಯಾಂಡ್ ಡೆಪಾಸಿಟ್ಸ್. ಪೋಸ್ಟ್ ಆಫೀಸ್ ನಲ್ಲಿರ್ತಕ್ಕಂತಹ ಬೇಡಿಕೆ ಹಣ, ಬ್ಯಾಂಕ್ಗಳಲ್ಲಿರುವ ಟೈಮ್ ಡೆಪಾಸಿಟ್, ಅವಧಿ ಠೇವಣಿಗಳು, ಪೋಸ್ಟ್ ಆಫೀಸ್ನಲ್ಲಿರುವ ಅವಧಿ ಠೇವಣಿ. ಇಲ್ಲಿ ನೋಡ್ರಿ, ಇದೇನಿದು ನಿಮ್ಮ ಕೈಯಲ್ಲಿರುವ ಹಣ, ನಿಮ್ಮ ಹತ್ರ ಎಷ್ಟಿದೆ ಹಣ. ಇದು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ SB ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣ. ಇದೇನು ಇದು ಪೋಸ್ಟ್ ಆಫೀಸ್ ನಲ್ಲಿ ನಿಮ್ದು ಏನಾದ್ರು ಉಳಿತಾಯ ಖಾತೆ ಇದ್ರೆ ಅದರ ಹಣ. ಬಹಳ ಈಸಿ ಎಕ್ಸಾಂಪಲ್. ಇದೇನು ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ FD ಅಥವಾ RD. ಇದು ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂಥ FD ಅಥವಾ RD. ಇಲ್ಲಿ ನೋಡ್ರಿ, M0, M1, M2, M3. M1 ನಲ್ಲಿ M0 ನಲ್ಲಿ ರಿಸರ್ವ್ ಮನಿಯಲ್ಲಿ ನಿಮ್ಮ ಕೈಯಲ್ಲಿರುವ ಹಣವನ್ನು ನಾವು ಕೌಂಟ್ ಮಾಡಬಹುದಾ? ನಿಮ್ಮ ಕೈಯಲ್ಲಿರುವ ಹಣವನ್ನು ನಾವು ಕೌಂಟ್ ಮಾಡಬಹುದಾ? ಎಸ್. ಬ್ಯಾಂಕ್ ಅಲ್ಲಿರುವ ಹಣ ನಮಗೇನಾದ್ರೂ ಕೌಂಟ್ ಮಾಡಬಹುದಾ? ಇಲ್ಲ. ಇದನ್ನು ಕೌಂಟ್ ಮಾಡಲ್ಲ, ಇದನ್ನು ಕೌಂಟ್ ಮಾಡಲ್ಲ, ಇದನ್ನು ಕೊಡುವ. M1 ನಲ್ಲಿ ಇದು ಬರುತ್ತೆ, ಇದು ಬರುತ್ತೆ, ಆದ್ರೆ ಇವು ಮೂರು ಬರಲ್ಲ. M2 ನಲ್ಲಿ ಇದು 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 ಬಟ್ ಇವೆರಡು ಬರಲ್ಲ. M4 ಅಲ್ಲಿ ಇದು 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 ಬಟ್ ಇದು ಬರಲ್ಲ. M4 ಅಲ್ಲಿ ಇವೆಲ್ಲ ಬರ್ತವೆ. ಬರ್ಕೊಳ್ರಿ. ಬರ್ಕೊಂಡ್ರ ಎಲ್ಲರೂ? ಡನ್ನ? ನೆಕ್ಸ್ಟ್ 1998ರಿಂದ ನ್ಯೂ ಮನಿ ಸಪ್ಲೈ ಸಿಸ್ಟಮ್ ಬರುತ್ತೆ. ನ್ಯೂ ಮನಿ ಸಪ್ಲೈ, ಹೊಸ ಹಣದ ಪೂರೈಕೆ, ಹೊಸ ಹಣದ ಪೂರೈಕೆ ವ್ಯವಸ್ಥೆ ಬಂತು. ಯಾರಿಗೆ ಗೊತ್ತಾಗಿಲ್ಲ ಒಬ್ರು ಕೈ ಹತ್ತಿರ್ಬೇಕಾರೆ ನಾನು ನಿಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ಒಬ್ರು ಕೈ ಹತ್ತಿರಿ, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳ್ರಿ ಪ್ರೀತಿ. ಸರ್ ನಮಸ್ತೆ ಸರ್. ಅರ್ಥ ಆಗ್ಲಿಲ್ಲಮ್ಮ ಇದು? ಆಗ್ಲಿಲ್ಲ ಸರ್. ಈಗ ನಿನ್ನ ಹತ್ರ ನಿನ್ ಪರ್ಸಲ್ಲಿ ಎಷ್ಟು ದುಡ್ಡಿದೆ? ಏನ್ ಸರ್? ನಿನ್ ಪರ್ಸ್ ವ್ಯಾಲೆಟ್ ಇದೆಯಲ್ಲ ನಿಂದು? ಇಲ್ಲ ಸರ್, ನನ್ನ ಪರ್ಸ್ ಇಲ್ಲ ಸರ್. ಆಯ್ತು, ನಿನ್ನ ಹತ್ರ ದುಡ್ಡು ಎಷ್ಟಿದೆ ಒಟ್ಟಲ್ಲಿ ಟೋಟಲ್? ಈಗ ಕೈಯಲ್ಲಿ ಈಗ ಖರ್ಚಾಗಕ್ ಬೇಕು. ಈಗ ಪಟ್ಟಣ ಪಾನಿಪುರಿ ತಿನ್ನಕ ಬೇಕಂದ್ರೆ ಎಷ್ಟು ರೊಕ್ಕದ? ಎಷ್ಟು ಪ್ಲೇಟ್? ಪಪ್ಪರ್ವಲ್ ತಗೊಂಡ್ 10-15 ರೂಪಾಯಿ ಸರ್. 15 ರೂಪಾಯಿ ಅದಾವ? ಇದೇನಿದು M0. ಇದು ನಿನಗೆ ಪಟ್ಟಣ ಈಗ ಬಳಸಬೇಕು ಅಂತಂದ್ರೆ ರೊಕ್ಕ ಅದಾವ ನಿನ್ ಕಡೆ? ಬ್ಯಾಂಕ್ ಅಕೌಂಟ್ ಐತಿ ನಿಂದು?
ಹಾ ಸರ್. ಬ್ಯಾಂಕ್ ಅಕೌಂಟ್ನಾಗ ಎಷ್ಟು ರೊಕ್ಕ ಅದಾವ? ಒಂದ್ 1000 ರೂಪಾಯಿ ಅದಾವ ಅಂತ ತಿಳ್ಕೊಳ್ಳೋಣ. ಹಾ ಸರ್. ಈ 15 ರೂಪಾಯಿನೂ ನೀ ಬಳಸಬಹುದು, ಕೈಯಾಗಿರೋದು. ಆ 1000 ರೂಪಾಯಿನೂ ನೀನು ಯಾವಾಗ ಬೇಕಾದಾಗ ತಕೋಬಹುದಿಲ್ಲ, ನೀ ATM ಹೋಗಿ. ಹಾ ಸರ್. ಅದು M1. ಹಾ. ಇದೇನಿದು? ಇದು ರಿಸರ್ವ್ಡ್ ಮನಿ ಅಂತ ಕರಿತೀವಿ. ಇದೇನು ನ್ಯಾರೋ ಮನಿ ಅಂತ ಕರಿತೀವಿ. ಪೋಸ್ಟ್ ಆಫೀಸ್ನಾಗ ಏನಾರ ನಿಂದು ರೊಕ್ಕ ಅದಾವನ? ನೋ ಸರ್. ಇಲ್ಲಿ ನಿಂದೇನು ರೊಕ್ಕ ಇಲ್ಲ. ಪೋಸ್ಟ್ ಆಫೀಸ್ನಾಗ ರೊಕ್ಕ ಇಲ್ಲ, ಅದಕ್ಕೆ M1 = M0 ಆಗ್ಬಿಡುತ್ತೆ ನೀನು. ಇನ್ನು ಎಲ್ಲರ FD ಇಟ್ಟಿಯೇನ? ಸರ್ ಒಂದ್ 500 ರೂಪಾಯಿ FD ಅಂತ ತಿಳ್ಕೊ. ಆಯ್ತಾ ಪ್ರೀತಿ? ಹಾ ಸರ್. 500 ರೂಪಾಯಿ ಯೂಸ್ ಮಾಡಕ್ ಬರ್ತವನ್ ಈಗ ಈ ಸದ್ದು? ಸರ್ ಇಲ್ಲ. ಯಾಕಂತಂದ್ರೆ ಅದು 3 ವರ್ಷ 4 ವರ್ಷ ಹಿಂಗಿಟ್ಟಿರ್ತಾರ, ಅದನ್ನ ಟೈಮ್ ಬಂದಾಗ್ಲೇನೆ. ಹಾ ಸರ್. ಅದು ಬ್ರಾಡ್ ಮನಿ ಅಂತ ಕರಿತೀವಿ, M3 ಇದು. ನಿಂದ ಆಕ್ಚುಲಿ ಇಷ್ಟು ರೊಕ್ಕ ಅದಾವ ನಿನ್ ಕಡೆ, ಬಟ್ ಬಳಸಾಕ ಎಷ್ಟು ಅದಾವು? ಇಷ್ಟೇ ಅದಾವ ಈಗ. ಹೌದಾ? ಮತ್ತ ಪೋಸ್ಟ್ ಆಫೀಸ್ನಾಗ ಏನಾರ ಇಟ್ಟಿಯೇನ? 15 ರೂಪಾಯಿ ಪ್ಲಸ್ 1000 ರೂಪಾಯಿ ನಿಂದು ಬ್ಯಾಂಕಿಂಗ್ ಸೇವಿಂಗ್ಸ್ ಅಕೌಂಟ್ ಐತಿ, 500 ರೂಪಾಯಿ FD ಇಟ್ಟಿ. ಇದು ಏನು ಇಲ್ಲ ಅನ್ಕೋ, ಇದು M4. ಹೆಂಗ ಅರ್ಥ ಆಯ್ತು? ಹಾ ಗೊತ್ತಾಯ್ತು ಸರ್. ಥ್ಯಾಂಕ್ಸ್ ಸರ್. ಬಂಗಾರ ಗಿಂಗಾರ ಬರಂಗಿಲ್ಲ ಮನಿ ಸಪ್ಲೈ ಒಳಗೆ. ಮನಿ ಸಪ್ಲೈ ಒಳಗೆ ಮನಿನೇ. ಮನಿ ಸಪ್ಲೈ ಒಳಗೆ ಕೇವಲ ಮನಿ ಮಾತ್ರ ಬರುತ್ತೆ. ಮನಿಗೊಂದು ದಾರ. 1998ರಿಂದ ನ್ಯೂ ಮನಿ ಸಪ್ಲೈ ವ್ಯವಸ್ಥೆ ಬಂತು. ಇದರ ಪ್ರಕಾರ NM1, NM2, NM3 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಏನು ರೈಟ್? ಇಲ್ಲೇನಿದು? ಸಾರ್ವಜನಿಕರ ಬಳಿ ಇರುವ ಒಟ್ಟು ಹಣ ಪ್ಲಸ್ ಬ್ಯಾಂಕ್ ಹತ್ರ ಇರತಕ್ಕಂತಹ ಬೇಡಿಕೆ ಠೇವಣಿಗಳು ಮತ್ತು RBI ಹತ್ರ ಇರತಕ್ಕಂತಹ ಇತರ ಠೇವಣಿಗಳು. ಇದೇನಿದು? ಹಳೇದು M0 M1 ಇದ್ದಂಗಿಲ್ಲ ಇದು. ಹಳೆ M1 ಇದ್ದಂಗಿಲ್ಲ ಇದು. ಹಳೆ M1 ಈಗ ಹೊಸದು ಏನಾಯ್ತು? NM1. ಹಳೆ M1 ಹೊಸ NM1 ಆಯ್ತು. ಓಕೆ. NM2 ಅಂದ್ರೆ ಏನು? NM1 ಪ್ಲಸ್ ಬ್ಯಾಂಕ್ ಬಳಿ ಇರುವ ಅಲ್ಪಾವಧಿ ವಾಯಿದೆ ಠೇವಣಿಗಳು. ಇದು ನೋಡ್ರಿ, ಬಹಳ ಚಂದಂಗೆ ಇಟ್ಕೋಬೇಕು ಸರ್. ಇದು ಎಕ್ಸಾಮ್ಗೆ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಅಲ್ಲಿ ಯಾರಾದ್ರೂ ನೋಡಿದಿರಾ? ಶಾರ್ಟ್ ಟರ್ಮ್ ಟೈಮ್ ಡೆಪಾಸಿಟ್ಸ್ ವಿತ್ ಬ್ಯಾಂಕ್ ಯಾರಾದ್ರೂ ನೋಡಿದಿರಾ? ನೋಡೋಣ ಪಾಪ GP ಅವರಿಗೆ. ಅಂದ್ರೆ 6 ತಿಂಗಳು 1 ವರ್ಷದಲ್ಲಿ ಸಿಗುವಂತಹ ಒಂದು FDಗಳಿವು. M1 M2 ಕೇಳಿದಾರೆ, ಎಲ್ಲ ಕೇಳ್ತಾರೆ. ವಿಶಾಲ ಹಣ ಎಂದರೇನು? ಸಂಕುಚಿತ ಹಣ ಅಂದ್ರೇನು? ಸಂರಕ್ಷಿತ ಹಣ ಎಂದರೇನು? ಇವೆಲ್ಲ ಕೂಡ ಕೇಳ್ತಿರ್ತಾರೆ, ಗೊತ್ತಿರಬೇಕು. NM3 ಅಂದ್ರೆ ಏನು? NM2 ಪ್ಲಸ್ ಬ್ಯಾಂಕ್ ಬಳಿ ಇರುವ ದೀರ್ಘಾವಧಿ ಠೇವಣಿಗಳು, ದೀರ್ಘಾವಧಿ ಠೇವಣಿ ಮತ್ತು ಇತರೆ ದೀರ್ಘಾವಧಿ ಠೇವಣಿಗಳು. ನಾವ್ ಯಾಕೆ ಬೇಕು ಸರ್ ಇದೆಲ್ಲ ಅಂತ ಕೇಳಬಹುದು ನೀವು. ತಿಳಿಸಲ್ಲನ್ರಿ ಅವ್ರಿಗೆ. ಇದು ಟೈಮ್ ಅಲ್ಲ ಇದು. with the bank and other long time deposits. ಎದಕ್ಕೆ ಬೇಕು ಅಂದ್ರೆ RBIಗೆ ಗೊತ್ತಿರಬೇಕಲ್ಲ ಚಲಾವಣೆಯಲ್ಲಿ ಎಷ್ಟು ಹಣ ಇದೆ, ಹಣದ ಪೂರೈಕೆ ಎಷ್ಟಿದೆ. ಹಣದ ಪೂರೈಕೆ ಕಡಿಮೆ ಇದ್ರೆ RBIದವ್ರು ಏನ್ ಮಾಡ್ತಾರೆ? ರೈಟ್. ಹಣದ ಪೂರೈಕೆ ಕಡಿಮೆ ಇದ್ರೆ ಏನ್ ಮಾಡ್ತಾರೆ? ಹೆಚ್ಚು ನೋಟುಗಳನ್ನ ಪ್ರಿಂಟ್ ಮಾಡಬಹುದು. ಹಣದ ಪೂರೈಕೆ ಕಡಿಮೆ ಇದ್ರೆ ಇರುವ ನೋಟುಗಳನ್ನ ತಗೋಬಹುದು. ಅರ್ಥ ಆಯ್ತಾ? ನೋಟ್ ಜಾಸ್ತಿ ಇದ್ರೆ ಅದನ್ನ ತಗೊಳ್ಳೋ ವ್ಯವಸ್ಥೆ ಮಾಡಬಹುದು, ಕಡಿಮೆ ಇದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬಹುದು. ಇದರಿಂದ ಹಣದುಬ್ಬರ ಕಡಿಮೆ ಮಾಡಬಹುದೇ ಇಲ್ವಾ? ಲಿಕ್ವಿಡಿಟಿಯಲ್ಲೂ ಕೂಡ L1 L2 L3 ಅಂತ ಬರ್ತಾವೆ, ಬಟ್ ಅದನ್ನ ನಿಮ್ಗೆ ಹೇಳಲ್ಲ. L1 L2 L3 ಆದ್ರೆ ಬಹಳ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ.
L1 L2 L3 ಆದ್ರೆ ಏನಾಗುತ್ತೆ, ಬಹಳ ಕನ್ಫ್ಯೂಸ್ ಆಗುತ್ತೆ, ಅದು ಬೇಡ. ಆಮೇಲೆ ಇನ್ನೊಂದು ವಿಷಯವನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ, ಏನು ಲಾಸ್ಟ್ ಒಂದು ಸ್ಲೈಡ್ ಹೇಳ್ತೀನಿ ತಡಿ. M01 ಇದೆಲ್ಲ ಏನು, ಈ ವರದಿ ಪ್ರಕಟಿಸುವವರು ಯಾರು ಮಾಡ್ತಾರೆ, ವರದಿ ಪ್ರಕಟಣೆಯನ್ನ ಯಾರು ಮಾಡ್ತಾರೆ, RBI ಮಾಡ್ತಾರೆ. ಸೊ M01 ಪ್ರತಿ ವಾರ ಪ್ರಕಟಣೆ ಮಾಡ್ತಾರೆ. M1 ಮತ್ತು M3 ಅನ್ನ ಪ್ರತಿ 15 ದಿನಕ್ಕೊಮ್ಮೆ. ರೈಟ್. M1 M2 ಮತ್ತೆ L1 ಅಂತ ಹೇಳಿದ್ರೆ ನಾನು L1 L2 ಪ್ರತಿ ತಿಂಗಳು. L1 L2 ನಾ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. L3 ಅನ್ನ ಪ್ರತಿ 3 ತಿಂಗಳಿಗೊಮ್ಮೆ. ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡೋದು RBI. ಸೊ RBI ಹಣದ ಪೂರೈಕೆಯನ್ನು ಯಾಕೆ ಮಾಡ್ತದೆ, ಏನೇನು ಮಾಡ್ತದೆ, ಏನೇನು ಅದ್ರ ಕೆಲಸ ಇದೆ, RBI ಅಂದ್ರೆ ಏನು, ಇವೆಲ್ಲಾ ವಿಷಯಗಳು ಇವತ್ತೆಲ್ಲ ಮಾತಾಡೋದು, ಮುಂದಿನ ತರಗತಿಯಲ್ಲಿ ಮಾತಾಡೋದು. ಅರ್ಥ ಆಗ್ತಿದ್ಯಾ? ಅದನ್ನೆಲ್ಲ ಮುಂದಿನ ಕ್ಲಾಸಲ್ಲಿ ನೋಡೋಣ. ಎಲ್ಲರಿಗೂ ಅರ್ಥ ಆಯ್ತಾ? ಟುಮಾರೋ ಇಲ್ಲ, ಒಮ್ಮೆ ನೆಕ್ಸ್ಟ್ ಕ್ಲಾಸು ಇನ್ನು ಯಾವಾಗ ಬರುತ್ತಪ್ಪ? ನಾಳಿಲ್ಲ, ನಾಡ್ದಿಲ್ಲ, ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಮಂಗಳವಾರ ಅಥವಾ ಬುಧವಾರ ಇರುತ್ತೆ. ಯಾಕ್ರಿಪ್ಪ? ನಾಳೆ ಸ್ವಲ್ಪ ಕೆಲಸದ, ನಾಡಿದ್ದು ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸಂಡೇ, ಮಂಡೇ, ಟ್ಯೂಸ್ಡೇ ಮುಧೋಳದಲ್ಲಿ ಇರ್ತೀನಿ, ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಇರ್ತೀನಿ. ಸುತ್ತಮುತ್ತ ಇದ್ದವ್ರು ಬಂದು ಮೀಟ್ ಆಗೋದಿದ್ರೆ ಸೋಮವಾರ ಅಥವಾ ಮಂಗಳವಾರ ಮೀಟ್ ಆಗ್ರಿ ಬೆಸ್ಟ್. ಮಂಗಳವಾರ ಫ್ರೀ ಇರ್ತೀನಿ. ಸೋಮವಾರ ಸ್ವಲ್ಪ ಕೆಲಸ ಇದೆ. ಆಕ್ಚುಲಿ ಮೋಸ್ಟ್ಲಿ ಸೋಮವಾರ ಬರ್ಬೋದು, ನಾ ಧಾರವಾಡಕ್ಕೂ ಬರ್ಬೋದು, ಆದ್ರೆ ಹುಬ್ಳಿಗೆ ಬರ್ತೀನಿ. ಹುಬ್ಳಿನಲ್ಲಿ ಕಾರು ರಿಪೇರಿ ಕೊಟ್ಟಿದ್ದೀನಿ. ಸೊ ಹುಬ್ಳಿಗೆ ಬಂದು ಕಾರ್ ತಗೊಂಡು ಗಂಗಾವತಿಗೆ ಹೋಗಿ ಗಂಗಾವತಿಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಮುಧೋಳಕ್ಕೆ ಬರ್ತೀನಿ ಸೋಮವಾರ. ಮಂಗಳವಾರ ಮುಧೋಳದಲ್ಲಿದ್ದು